ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರುಚರಣಾಂಭೂಷ ಘನ ಮಹಿಮ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರ್ ಎಲ್ಕೆ ಸುಲಭೋಪಾಯದಿಂದಿದರೆಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಭೋ ವಿರಾಟ್ಪುರ ಸ್ವಾಮಿನ್ ಚರಚಕ್ರೇಶ್ವರ ಪ್ರಭೋ ಪರಾತ್ಪರಂ ಗುರುರ್ವಂದೇ ಕುಮಾರೇಶ ಕೃಪಾನಿಧೆ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾಗಿ ನಿತ್ಯ ಸ್ತುತ್ಯರಾಗಿ ಪ್ರಾತಃ ಸ್ಮರಣೀಯರಾಗಿ ಕಾಯಕ ಸಿದ್ಧಾಂತವನ್ನು ನಾಡವರಿಗೆ ಬಿತ್ತರಿಸಿರುವ ಬಸವಾದಿ ಯಲ್ಲಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರ್ಯರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನು ಸ್ಮರಿಸಿರಿಸಿಕೊಂಡು ಬಸವೇಶ್ವರರ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಗುರುವರ್ಯರಾದ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, 18ನೆಯ ದಿನದ ಪುರಾಣದ ಪುಣ್ಯ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸಿರುವ ನರಿಬೋಳದ ಮಹೇಶ್ ಗವಾಯಿಗಳಲ್ಲಿ, ತಬಲಾವಾದಕರಾಗಿರುವಂಥ ನಮ್ಮವರೇ ಆದ ಮಹಾಂತೇಶ್ ನರಿಬೋಳವರಲ್ಲಿ, ಹಿರಿಯರಾಗಿರುವಂತಹ ಬಸವಣ್ಣನವರಲ್ಲಿ, ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ವ್ಯಾಧವನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬಿಲಿಗೈವರಯ್ಯ. ವ್ಯಾಧವನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲೆನಾಳ್ವ ರಾಜನ ಹೆಣವೆಂದರೆ ನೆಲೆನಾಳ್ವ ರಾಜನ ಹೆಣವೆಂದರೆ ಒಂದಡಿಕೆಗೂ ಕೊಂಬುವರಿಲ್ಲ. ಮೊಲಗಿಂತ ನರನ ಬಾಳು ಕರಕಷ್ಟ ಕಾಣ ಕೂಡಲ ಸಂಗಮ ದೇವ. ಮಾನವನ ಬದುಕು ಅರ್ಥಪೂರ್ಣವಾಗಿರುವಂಥ ಜೀವನವನ್ನು ಸಾಗಿಸಬೇಕು. ಯಾರು ಅರ್ಥಪೂರ್ಣವಾದ ಬದುಕನ್ನು ಆಚರಿಸಿದಾರೋ ಅವರ ಬದುಕು ಈ ಲೋಕಕ್ಕೆ ಮಾರ್ಗದರ್ಶನ ಆಗಿದೆ. ಯಾರು ಸತ್ವಪೂರ್ಣ ಜೀವನವನ್ನು ನಡೆಸಿದಾರೋ ಅವರ ಬದುಕು ಸಮಾಜದೊಳಗ ಸ್ಮಾರಕವಾಗ್ಯದ. ಯಾರ ಬದುಕು 4 ಜನಕ್ಕೆ ಮಾರ್ಗದರ್ಶನ ಆಗ್ಯದೋ ಅಂಥವರ ಬದುಕಿಗೆ ಚಾರಿತ್ರ್ಯವನ್ನು ಕೊಟ್ಟು ಚರಿತ್ರೆಯನ್ನು ನಿರ್ಮಿಸುವಂಥವರಾಗ್ಯದ. ಎಲ್ಲಿ ಚರಿತ್ರೆ ನಿರ್ಮಾಣ ಆಗ್ತದೆ ಅಂದ್ರೆ ಚಾರಿತ್ರ್ಯ ಶುದ್ಧ ಇದ್ದಲ್ಲಿ ಚರಿತ್ರೆ ನಿರ್ಮಾಣ ಆಗ್ತದೆ. ಚರಿತ್ರೆ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಚಾರಿತ್ರ್ಯ ಶುದ್ಧಿ ಇರಬೇಕು. ಯಾರ ಚರಿತ್ರೆ ಶುದ್ಧಿ ಆಗಿದೆಯೋ ಅವರನ್ನು ಈ ಲೋಕ ಮಹತ್
ಮಹಾತ್ಮರು ಅಂತ ಕರೆದಾದ. ಇಂತಪ್ಪ ಬದುಕನ್ನ ಆಚರಿಸಿರುವಂಥವರು ಮಹಾತ್ಮರಾದ ಅರಳಗುಂಡಗಿಯ ಕಂದನಾಗಿ, ಕಲಬುರಗಿಯ ಝೇಂಕಾರನಾಗಿ, ಬರಗಾಲದ ಬಂಟನಾಗಿ, ಚರಿತ್ರ ನಾಯಕನಾಗಿರುವಂಥ ಮಹಾತ್ಮ ಶರಣಬಸವೇಶ್ವರರು. ಪೂಜಾಕ ಏನು ಬೇಕ್ಯವ್ವ? ಪೂಜಾಕ್ಕೆ ಏನು ಬೇಕು? ಏನು ಬೇಕ್ರಿ? ಪೂಜಾ ಮಾಡ್ತೀರಿಲ್ಲ ಮನೆ? ಏನು ಮಾಡ್ತೀರಿ ಪೂಜಾಕ್ಕೆ? ಮೊದಲು ಏನು ತರ್ತೀರಿ? ನೀರ? ಭಾಳ ಚಲೋ ಹೇಳಿದ್ರು. ಹೂವ, ಪತ್ರಿ, ಗಂಧ, ಗಂಧದ ಕಡ್ಡಿ, ಗಂಟೆ ಇದೆಲ್ಲವನ್ನ ಇಟ್ಟು ನೀರು ಅಂತ ನೀವೇನು ಹೇಳಿದ್ರಿ. ಹೂವು ಇಲ್ಲ ಅಂದ್ರೂ ಪೂಜೆ ಆಗ್ತದೆ, ಪತ್ರಿ ಇಲ್ಲ ಅಂದ್ರೂ ಪೂಜೆ ಆಗ್ತದೆ, ಗಂಟೆ ಧೂಪ ದೀಪಗಳ ಇರಲಿಲ್ಲ ಅಂದ್ರೂ ಪೂಜೆ ಆಗ್ತದೆ, ನೀರು ಇರಲಿಲ್ಲ ಅಂದ್ರೂ ಪೂಜೆ ಆಗ್ತದೆ, ನೀರು ಇರಲಿಲ್ಲ ಅಂದ್ರೂ ಪೂಜೆ ಆಗ್ತದೆ, ನೀನು ಇರಲಿಲ್ಲ ಅಂದ್ರೆ ಪೂಜೆ ಆಗಲ್ಲ. ನೀರು ಇರಲಿಲ್ಲ ಅಂದ್ರೆ ಪೂಜಾ ನಡೀತದ, ನೀನು ಇರಲಿಲ್ಲ ಅಂದ್ರೆ ಪೂಜಾ ನಡೆಯಲ್ಲ. ನೀರಿಗಿಂತ ಮೊದಲ ನೀರಬೇಕು. ನಾ ಹೇಳೋದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೀರು ಇರುವಕ್ಕಿಂತ ಮೊದಲು ನೀರಬೇಕು. ನೀರು ತಗೊಂಡು ಬಂದ ದೇವ್ರ ಮೇಲೆ ಸುಮ್ಮನೆ ಪುಗುಶಟ್ಟೆ ನೀರದ ಅಂತ ಹಾಕಿ ಆ ದೇವರಿಗೆ ಪೂಜೆ ಮಾಡೋ ಕಾಲಕ್ಕೆ ಹೊರಗ ಸೂಜಿ ಪಿನ್ನ ಡಬಣ ಅಂತ ಬಂದ್ರಂದ್ರೆ ನಿಂದ್ರ ಅದು ಪೂಜಾ ಅನ್ಸ್ಕೊಳ್ಳ. ನೀರು ಇರೋಕ್ಕಿಂತ ಮೊದಲ ನೀರಬೇಕು. ನೀರು ಇರಲಿಲ್ಲ ಅಂದ್ರೆ ಪೂಜಾ ನಡೀತದ, ನೀರಿರಲಿಲ್ಲ ಅಂದ್ರೆ ಪೂಜಾ ನಡೆಯಲ್ಲ. ನನ್ನೊಳಗ ನಾ ಇರಬೇಕು. ಎಲ್ಲಿವರೆಗೂ ನನ್ನೊಳಗ ನಾನು ಇರಲ್ಲೋ ಅಲ್ಲಿ ತನಕ ನಾ ಏನು ಸಾಧನ ಮಾಡಿದ್ರು ವ್ಯರ್ಥ ಆಗ್ತದೆ. ಸಂತ ಶಿಶುನಾಳ ಶರೀಫ ಸಾಹೇಬರು ಭಾಳ ಚಲೋ ಬರೀತಾರೆ. ಹೌದಪ್ಪ ಹೌದು, ನಿಂದ ನೀ ತಿಳಿದಾರ ನೀನೇ ದೇವರು. ದೇವರು ಗುಡ್ಯಾಗಷ್ಟೇ ಇಲ್ಲ, ದೇವರು ಗುಡ್ಯಾಗಷ್ಟಿಲ್ಲ, ದೇವ್ರು ನಮ್ಮೊಳಗದ. 24 ತಾಸು ಪೂಜಾ ಮಾಡೋದು ಒಂದೇ ಧರ್ಮ ಅಲ್ಲ. ಪೂಜಾ ಮಾಡ್ತಾ 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 ನೀನು ಲಿಂಗ ಸ್ವರೂಪಿ ಆಗೋದು ಇದೇ ನಮ್ಮ ವೀರಶೈವ ಲಿಂಗಾಯತ ಪದ್ಧತಿಯ ಮೊಟ್ಟ ಮೊದಲ ಗುರಿ. ಪೂಜಾ ಮಾಡೋದು ದೊಡ್ಡದಲ್ಲ. ಪೂಜಾ ಮಾಡ್ತಾ 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 ಪೂಜೆಯೊಳಗೆ ನೀನು ಒಂದಾಗೋದು ವೀರಶೈವ ಲಿಂಗಾಯತ ಪದ್ಧತಿಯ ಐಕ್ಯ ಸ್ಥಿತಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ 6 ಮೆಟ್ಟಿಲನ್ನು ದಾಟಬೇಕು. ಯಾರು ಐಕ್ಯದ ಸ್ಥಿತಿಯನ್ನು ತಲುಪುತ್ತಾರ ಅವರಿಗೆ ಲಿಂಗ ಪೂಜೆಯ ಅವಶ್ಯಕತೆ ಇಲ್ಲ. ಕಾರಣ ಅವರೇ ಲಿಂಗ ಸ್ವರೂಪಿಯಾಗಿರ್ತಾರೆ. ಯಾರು ಐಕ್ಯ ಸ್ಥಿತಿಯನ್ನು ತಲುಪಿರ್ತಾರ ಅವರಿಗೆ ಸ್ನಾನದ ಅವಶ್ಯಕತೆ ಇಲ್ಲ. ಕಾರಣ ನಿತ್ಯ ಸ್ತುತ್ಯರಾಗಿ ನಿತ್ಯ ಮಡಿವಂತರಾಗಿರ್ತಾರೆ. ನಾವೆಲ್ಲ ಅಂತಿರ್ತೀವಿ, ಇವೇನ್ರಿ ಒಂದು ಸ್ವಾಮಿ ಅಂತ ಕಣ್ಣಾಗ ಪಿಚ್ಚದ, ಮೈ ಮೇಲೆ ಹರಿದ ಬಟ್ಟೆ ಹಾಕ್ಕೊಂಡನ, ಇವನಿಗೆ ನಾ ಹೆಂಗೆ ನಮಸ್ಕಾರ ಮಾಡಬೇಕು ಅಂತ ಹಿಂದಿನ ಸ್ವಾಮಿಗಳನ್ನು ನೋಡಿ ಬಹಳಷ್ಟು ಜನ ಮಾತಾಡ್ಕೊಳ್ತಿದ್ರು. ಅವರಿಗೆ ನಿಮ್ಮ ನಮಸ್ಕಾರ ಅವಶ್ಯಕತೆ ಇರಲಿಲ್ಲ. ಅವರಿಗೆ ನಿಮ್ಮ ಸ್ತುತಿ, ನಿಮ್ಮ ನಿಂದನೆಗಳ ಅವಶ್ಯಕತೆ ಇರಲಿಲ್ಲ. ಕಾರಣ ಅವರು ದೇವರೊಳಗ ಒಂದಾಗಿತ್ತು. ಅಂಥ ಐಕ್ಯ ಸ್ಥಿತಿಯನ್ನು ತಲುಪಿರುವಂಥದ್ದಕ್ಕೆ
ಸಾರ್ಥಕತೆಯ ಬದುಕು ಅಂತ ನಾವು ಕರ್ಕೊಂಡು ಬರ್ತೀವಿ. ಈ ಮನುಷ್ಯ ಸಾರ್ಥಕತೆಯತ್ತ ಹೊರಡಬೇಕು ಅಂದ್ರೆ ಇದಕ್ಕೆ ಕಿಮ್ಮತ್ತಿಲ್ಲದ ಮನುಷ್ಯನ ಜನ್ಮಕ್ಕೆ ಕಿಮ್ಮತ್ತು ತೆಗೆದುಕೊಂಡು ಬರಬೇಕಾಗ್ಯದ. ಹೆಂಗ? ಮಾನವ ಜನ್ಮ ಇದು ಬಲು ದೊಡ್ಡದು, ಹಾನಿ ಮಾಡಿಕೊಳ್ಳಲು ಬೇಡಿರೋ ಹುಚ್ಚಪ್ಪಗಳಿರ. ಒಬ್ಬ ಮೊಲ ಹಿಡತ್, ಬ್ಯಾಟಿ ಆಡತ್. ಮೊಲನ ತಗೊಂಡು ಬ್ಯಾಟಿ ಆಡಿ ಜಗತ್ತಿನ್ಯಾಗ ಎಷ್ಟು ಪ್ರಾಣಿಗಳದ ಎಲ್ಲವನ್ನ ಬ್ಯಾಟಿ ಆಡಿ ಬಜಾರದೊಳಗೆ ಹೋಗಿ ಇಟ್ಟ. ಒಂದಾದ್ಮೇಲೆ ಒಂದು ಪ್ರತಿಯೊಬ್ಬರು ಬಂದು ಆ ಮೊಲಕ್ಕೆ ಒಬ್ಬರ ಕಿಮ್ಮತ್ತು ಒಂದು ಕೊಟ್ಟರೆ ಇನ್ನೊಬ್ಬರು ಇನ್ನೊಂದು ಕಿಮ್ಮತ್ತು ಕೊಟ್ಟು ನಾ ತಗೊಳ್ಬೇಕು ನೀ ತಗೊಳ್ಬೇಕಂತ ಒಂದೇ ಸಮನೆ ಸತ್ತ ಮೊಲಕ್ಕ ಬೆಲೆಯನ್ನು ಕೊಟ್ಟು ಮನೆಗೆ ಕೊಂಡುಕೊಂಡು ಹೋದ್ರು. ಖರೆ ಆ ಕಪಾಟದಾಗ ಮಾರುವಂಥ ಮನುಷ್ಯ ಏನಿಟ್ಟಿದ್ದ ಅಂದ್ರೆ ಸತ್ತ ಮನುಷ್ಯನ ದೇಹನೂ ಇಟ್ಟಿತ್ತು. ಎಲ್ಲ ಪ್ರಾಣಿಗಳು ಮುಗಿತು. ಸಾಯಂಕಾಲದ ಹೊತ್ತಾಗಿತ್ತು. ಸಾಯಂಕಾಲದ ಹೊತ್ತಾದ ಮೇಲೆ ಸತ್ತ ದೇಹದ ಮನುಷ್ಯನ ಈ ಪ್ರಾಣಿಯ ಮನುಷ್ಯನು ಒಬ್ಬ ಪ್ರಾಣಿ. ಇಟ್ಸ್ ಅ ಸೈನ್ಸ್, ಇದು ವಿಜ್ಞಾನ. ಮನುಷ್ಯಗೂ ಒಬ್ಬ ಪ್ರಾಣಿ ಅಂತ ಕರೀತಾರೆ. ಹೆಂಗ? ನೀ ಭಾರಿ ಹುಲಿ ಇದ್ದಂಗದಿ ನೋಡು ಅಂದ್ರೆ ಭಾರಿ ಖುಷಿ ಆಗತ್ತೆ. ನೀವೊಬ್ಬ ಪ್ರಾಣಿ ಅದಿ ಅಂದ್ರೆ ಸಿಟ್ಟು ಬರ್ತದೆ. ವ್ಯತ್ಯಾಸ ಹೆಂಗದ? ನೀ ಸಿಂಹ ಇದ್ದಂಗದಿ ಅಂದ್ರೆ ಖುಷಿ ಆಗತ್ತೆ. ನೀ ಪ್ರಾಣಿ ಇದ್ದಂಗದಿ ನೋಡಂದ್ರೆ ಸಿಟ್ಟು ಬರ್ತದೆ. ಮನುಷ್ಯ ಒಬ್ಬ ಪ್ರಾಣಿ. ಈ ಪ್ರಾಣಿಯ ದೇಹನೂ ಕೂಡ ಸತ್ತಿದ್ದಿತ್ತು. ಎಲ್ಲರೂ ಬಂದು ನೋಡ್ತಾರ, ಮೂಸಿ ಸಹಿತ ನೋಡಲಿಲ್ಲ, ಸುಮ್ಮನೆ ಮೂಗು ಮುಚ್ಕೊಂಡು ಹೋದ್ರು. ಯಾವಾಗ ಸಾಯಂಕಾಲ 5ರಿಂದ 9 ಕಾಯ್ದ ಸತ್ತ ಮನುಷ್ಯನ ದೇಹಕ್ಕೆ ಯಾರೂ ಕಿಮ್ಮತ್ತು ಕೊಡಲಿಲ್ಲ. ಯಾವಾಗ ಸತ್ತ ದೇಹವನ್ನು ತನ್ನ ಗುರುವಿನ ಹತ್ರ ತೆಗೆದುಕೊಂಡು ಹೋಗಿ ಹೇಳ್ತಾನೆ, ಯಪ್ಪ, ಜಗತ್ತಿನ್ಯಾಗ ಎಷ್ಟು ಪ್ರಾಣಿಗಳದ, ಎಷ್ಟು ಪಕ್ಷಿಗಳದ, ಆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಒಂದಕ್ಕಿಂತ ಒಂದು ಬೆಲೆಯನ್ನು ಕೊಟ್ಟು ತೆಗೆದುಕೊಂಡು ಹೋದ್ರೆ ಖರೆ ಈ ಕೊನೆಯದಾಗಿರುವ ಮನುಷ್ಯನ ದೇಹಕ್ಕೆ ಮಾತ್ರ ಯಾರೂ ಕಿಮ್ಮತ್ತು ಕೊಡಲಿಲ್ಲ. ಇದು ಹಂಗ ಉಳಿದದ, ಹೊತ್ಕೊಂಡು ಬಂದೀನಿ ಅಂದಾಗ ಗುರುನಾಥ ಹೇಳ್ತಾನ, ಹುಚ್ಚ, ಇಷ್ಟ್ರ ಮೇಲೆ ತಿಳ್ಕೊ, ಜಗತ್ತನ್ಯಾಗ ಸತ್ತ ಪ್ರಾಣಿಗೆ ಕಿಮ್ಮತ್ತದ. ಜಗತ್ತನ್ಯಾಗ ಇದ್ದ ಮನುಷ್ಯ ಕಿಮ್ಮತ್ತು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ 4 ಒಳ್ಳೆಯ ಜನರ ಜೊತೆಗೆ ಸಹವಾಸ ಮಾಡಬೇಕು, 4 ಜನರ ಬಾಯೊಳಗೆ ಇರಬೇಕು. 4 ಜನರ ಬಾಯೊಳಗಿದ್ದು ಹೋಗುವ ಘಳಿಗೆಯೊಳಗ ಯಾರು ಹೌದು 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 ಅನಿಸ್ಕೊಂಡು ಹೋಗ್ತಾರ ಅಂಥದಕ್ಕೆ ಮಾತ್ರ ಸಾರ್ಥಕ ಬದುಕಂತಾರ. ಸತ್ತ ಪ್ರಾಣಿಯ ಮೂಲಕ ಕಿಮ್ಮತ್ತು ಕೊಟ್ಟರು, ಆದರೆ ಸತ್ತ ದೇಹಕ್ಕೆ ಕಿಮ್ಮತ್ತು ಕೊಡಲಿಲ್ಲ. ಸತ್ತ ದೇಹವನ್ನು ಮಣ್ಣು ಮಾಡಬೇಕಂತ ಮೆರವಣಿಗೆ ಮಾಡಿಕೊಂಡು ಹೋಗುವ ಘಳಿಗೆಯೊಳಗೆ ಮಳೆ ಬರಾಕತ್ತಿತ್ತು. ಮಳೆ ಬರುವ ಸಂದರ್ಭದೊಳಗೆ ಅಲ್ಲೇ ಬಹಳ ದೊಡ್ಡದಾಗಿರುವ ಮನೆ ಇತ್ತು. ಆ ಮನೆಯವರಿಗೆ ಹೋಗಿ ಕೇಳ್ತಾರ, ಮಳೆ ಬರಾಕತ್ತದ, ಈ ಮನುಷ್ಯನ ದೇಹ, ಈ ಹೆಣ 4 ತಾಸಲ್ಲ, ಒಂದು 4 ನಿಮಿಷ ಮಳೆ ಹೋಗೋ ತನಕ ನಿಮ್ಮ ಮನೆಯಾಗ ಇಡ್ತೀವಿ, ಆಮೇಲೆ ಹೊತ್ಕೊಂಡು ಹೋಗ್ತೀವಿ ಅಂದ್ರೆ ಆ ಮನೆಯವ್ರು ಹೇಳ್ತಾರ, ಈ ಹೆಣನ ಇಡಬೇಡ್ರಿ, ನೀವು ಏನು ಈ ಹೆಣನ ಹೊತ್ಕೊಂಡು ಹೋಗಕ್ಕೆ ಕಾಲಾಗೇನು ಹಾಕ್ಕೊಂಡಿರಲ್ಲ ಚಪ್ಪಲ, ಇವನು ಬೇಕಾದ್ರೆ ಒಳಗಿಟ್ಟು ಹೋರಿ, ನಾ ಕಾಯ್ತೀನಿ, ಈ ಹೆಣನ ಇಡಬೇಡ್ರಿ ಅಂತಾರ. ಈ ಮನುಷ್ಯಗ ಕಿಮ್ಮತ್ತು ಬರಬೇಕು. ಈ ಮನುಷ್ಯಗ ಕಿಮ್ಮತ್ತು ಬಂತು ಅಂದ್ರೆ ಜಗತ್ತಿನಾಗ ಏನಾದರೂ ಸಾಧಿಸ್ತಾನ. ನಾವಷ್ಟೇ ದೊಡ್ಡ ದೊಡ್ಡ ಮಾತಾಡಲ್ಲ, ನಿಮ್ಮಂಥವ್ರು ಸಹಿತ ಭಾಳ ಚಲೋ ಮಾತುಗಳು ಹೇಳ್ತಿರ್ತೀರಿ. ಏನು ಬರ್ತದ್ರಿ ನಮ್ಮ ಜೊತೆಗೆ? ಏನು ನಮ್ಮ ಜೊತೆಗೆ ಏನು ಬರ್ತದ್ರಿ? 2. ಏನು 2? ಒಂದು ಹೌದು, ಇನ್ನೊಂದು ಅಲ್ಲ. ಒಂದು ಹೌದು, ಒಂದು ಅಲ್ಲ. ಹೌದು ಅನಿಸ್ಕೊಳ್ಳಕ್ಕೆ 100 ವರ್ಷ ಬದುಕು ಮಾಡಬೇಕು, ನೆನಪಿಟ್ಕೊಳ್ರಿ.
ಹೌದು ಅನಿಸ್ಕೊಳ್ಳಾಕ 100 ವರ್ಷ ಸಹಿತ ಹೌದು ಅನಿಸ್ಕೊಂತಾನೆ ಹೋಗಬೇಕು. ಅಲ್ಲ ಅನಿಸ್ಕೊಳ್ಳಾಕ 1 ನಿಮಿಷ ಸಾಕು. ಅಲ್ಲ ಅನಿಸ್ಕೊಳ್ಬಾರ್ದು, ಹೌದನೇ ಅನಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಮನುಷ್ಯನ ದೇಹದೊಳಗ, ಈ ತಲೆಯೊಳಗ ಕಿಮ್ಮತ್ತಿಂದಿಡಬೇಕು. ಏನು ಕಿಮ್ಮತ್ತಿಂದಿಡಬೇಕು? ಮನೆಯೊಳಗೆ ಟಿಜೋರಿ ಅದ ಇಲ್ಲ? ಟಿಜೋರಿಯಾಗ ಏನಿಟ್ಟಿರಿ? ಯಾರೇ ಕಸಬರಗಿ, ಕಸ, ತಟ್ಟ, ಮಸಿಬಟ್ಟಿ ಕಾಲಾಗ ಹಾಕ್ಕೊಳ್ಳೋ ಇಟ್ಟಾರೇನ? ಇಡಕ್ಕೆ ಸಾಧ್ಯನೇ ಇಲ್ಲ. ಯಾಕ? ಕಿಮ್ಮತ್ತಿನ ಕಪಾಟನ್ಯಾಗ ಕಿಮ್ಮತ್ತಿನ ಸಾಮಾನಿಟ್ರ ಆ ಸಾಮಾನಿಗೂ ಬೆಲೆ ಬರ್ತದ, ಆ ಕಪಾಟಿಗೂ ಬೆಲೆ ಬರ್ತದ. ನಾ ಆ ಕಪಾಟಿನ ಬಗ್ಗೆ ಮಾತಾಡಕತ್ತಿಲ್ಲ, ಈ ದೇಹ ಅನ್ನೋ ಕಪಾಟಿನ ಬಗ್ಗೆ ಮಾತಾಡಕತ್ತೀನಿ. ಎಲ್ಲಿ ತನಕ ಈ ದೇಹ ಅನ್ನುವ ಸುಂದರ ಕಪಾಟಿನೊಳಗೆ ಶರಣ ಬಸವೇಶ್ವರ ಪುರಾಣ ಇಟ್ಕೊಳ್ತೀವಿ, ಅಲ್ಲಿ ತನಕ ಇದಕ್ಕೆ ಕಿಮ್ಮತ್ತು ಬರ್ತದ. ಯಾವಾಗ ಈ ಪುರಾಣ ಬಿಟ್ಟು ನನ್ನ ಸೊಸೆ ಹಂಗಂದ್ಲು, ನನ್ನ ಮಗ ಹಿಂಗಂದ ಅಂತ ಇಟ್ಕೊಂಡು ದ್ವೇಷ ಸಾಧಿಸಿದ್ರ ಇದಕ್ಕೆ ಕಿಮ್ಮತ್ತು ಬರಲ್ಲ. ಇದಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಇಂಥ ಒಳ್ಳೆಯ ಪುರಾಣ, ವಚನ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಇದನ್ನೆಲ್ಲವನ್ನು ತಲೆಯೊಳಗಿಟ್ಟು ಸಾರ್ಥಕತೆಯ ಹೌದು 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 ಅನಿಸ್ಕೊಳ್ಳುವಂಗ ಬದುಕನ್ನು ಮಾಡಿದವರು ಅದು ಮಹಾತ್ಮರಾದ ಅರಳಗುಂಡಿಗೆಯ ಶರಣಬಸವೇಶ್ವರರು ಅನ್ನೋದಕ್ಕೇ ಈ ಪುರಾಣ ಹಚ್ಚಿದಾರ. ಇವತ್ತಿನ ಪುರಾಣದ ವಿಚಾರ ಬಹಳ ಸುಂದರವಾಗಿರುವಂಥದ್ದು. ಆ ಪುರಾಣದ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ ಆಗ್ತದೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರದೇಶ ಸಾಂಬ ಶಿವ, ಕಲಬುರಗಿ ಪುರದೇಶ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರದೇಶ ಸಾಂಬ ಶಿವ, ಎಡೆಯೂರ ಪುರದೇಶ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರದೇಶ ಸಾಂಬ ಶಿವ, ಹಾನಗಲ್ಲ ಪುರದೇಶ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಶ್ರೀ ಗುರು ಕುಮಾರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಯಡ್ರಾಮಿ ಪುರದೇಶ ಸಾಂಬ ಶಿವ, ಯಡ್ರಾಮಿ ಪುರದೇಶ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ, ಶಿವ ಸಾಂಬ ಶಿವ, ಶಿವ ಸಾಂಬ ಶಿವ.
ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಬಸವೇಶ್ವರ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಡೌನ್ ಮಾಡಿ. ಓಕೆ, ಹಾಂ, ಅದೇ ಸೌಂಡ್ ಬರ್ತಿದೆ. ಮಹಾತ್ಮನಾದ ಶರಣಬಸವೇಶ್ವರರು ನಿತ್ಯ ನೂರಾರು ಲೀಲೆಗಳನ್ನು ಗೈಯುವುದರ ಮೂಲಕ ಬಂಜೆಯರ ಬಾಳಿಗೆ ಬೆಳಕನ್ನು ಕೊಟ್ಟು ಯುವಕರಿಗೆ ಮಾರ್ಗದರ್ಶನವನ್ನು ಮಾಡಿ ದಾರಿ ತಪ್ಪುವಂಥ ಸಮಾಜಕ್ಕೆ ನಿತ್ಯ ಮಾರ್ಗದರ್ಶನವನ್ನು ದಯಪಾಲಿಸ್ತವು. ಸಾರ್ಥಕತೆಯ 76 ವರ್ಷಗಳನ್ನು, 76 ವಸಂತಗಳನ್ನು ಆನಂದದಿಂದ ಬದುಕಿರುವಂಥವರು. ಸಾರ್ಥಕತೆಯ ಬದುಕನ್ನು ಕಬೀರದಾಸರು ಭಾಳ ಚಲೋ ಒಂದು ದೋಹೆಯೊಳಗೆ ಬರ್ಕೊಂಡು ಹೋಗ್ತಾರೆ. ಯಾವುದಕ್ಕೆ ಸಾರ್ಥಕತೆ ಅಂತಾರ, ಯಾವುದಕ್ಕೆ ನಿಷ್ಪ್ರಯೋಜಕ ಅಂತ ಕರೀತಾರೆ. ಜಬ ತುಮ ಪೈದಾ ಹುವೆ, जब तुम पैदा हुए जग हंसे हम रोए, जग हंसे हम रोए. ऐसे करने कर चलो, ऐसे करने कर चलो, हम हंसे जग रोए. ಹಿಂಗ ಬದುಕು ಮಾಡಿ ಹೋಗಬೇಕಲ್ಲ. ಯಾವಾಗ ನಾವು ಹುಟ್ಟಿದ ಘಳಿಗೆಯೊಳಗ ನನಗ ಗಂಡಾಗ್ಯದ ನಮಗ ಹೆಣ್ಣಾಗ್ಯದಂತ ಇಡೀ ಊರಿಗೆ ಸಿಹಿಯನ್ನ ಹಂಚಿದ್ವಿ. ಸಿಹಿಯನ್ನ ಹಂಚುವ ಕಾಲಕ್ಕೆ ನಮಗ ಪರಿಜ್ಞಾನ ಇರಲಿಲ್ಲ. ಒಂದೇ ಸಮನೆ ಅಳುತ್ತಿದ್ವಿ. ತಂದೆ ತಾಯಿಗಳಾದವರು ಸಿಹಿಯನ್ನು ಹಂಚಿದ್ರೆ ನಾವು ಅಳುತ್ತಿದ್ವಿ. ಹಿಂಗ ಸಾರ್ಥಕತೆಯ ಬದುಕಾಗಬೇಕಲ್ಲ. ಒಂದು ದಿವಸ ನಾವು ಹೋಗುವಂಥವರು, ಯಾವಾಗ ನಾವು ಹೋಗುವ ಘಳಿಗೆಯೊಳಗ ನಾವು ನಗತಿರಬೇಕು. ಜಗತ್ತು ನಮ್ಮ ಅಗಲಿಕೆಯಿಂದ ಅಳುತ್ತಿರಬೇಕು. ಯಾವ ಬದುಕಿಗೆ ಸಾರ್ಥಕದ ಬದುಕು ಅಂತ ಕಬೀರದಾಸರ ಕರೀತಾರೆ ಅಂದ್ರೆ, ನಾವು ಹೋಗುವ ಘಳಿಗೆಯೊಳಗ 76 ವರ್ಷಗಳ ವಸಂತಗಳ ಸಾರ್ಥಕತೆಯಿಂದ ಸಮಾಜಕ್ಕಾಗಿ ನಾನು ದುಡಿದಿದ್ದೀನಿ. ನನ್ನದ ಯಾವ ಫಲಾಪೇಕ್ಷೆಗಳು ಇಲ್ಲದ ಹಾಗೆ ನಾನು ನಿಸ್ವಾರ್ಥದಿಂದ ಬದುಕನ್ನು ಮಾಡಿ ಆ ಪರಮಾತ್ಮನ ಪಾದಕ್ಕೆ ಹೊರಟಿದ್ದೀನಿ ಅಂತ ನಮ್ಮೊಳಗೆ ಸಾರ್ಥಕತೆಯ ಕ್ಷಣಗಳು ಮೂಡಿದಾಗ ಇಡೀ ಜಗತ್ತು ಅಳುತ್ತಿರಬೇಕು. ಇಂಥ ಪುಣ್ಯಾತ್ಮ ಇನ್ನೊಂದು 10 ವರ್ಷ ಯಾಕೆ ಬದುಕಲಿಲ್ಲ ಅಂತ ಜಗತ್ತು ಅಳಾಕತ್ತಿತ್ತು ಅಂದ್ರೆ ತಿಳ್ಕೊಳ್ಬೇಕು. ಇದಕ್ಕಿಂತ ದೊಡ್ಡ ಸಾರ್ಥಕತೆಯ ಬದುಕು ಜಗತ್ತಿನೊಳಗೆ ಯಾವುದೂ ಇಲ್ಲ. ಹುಟ್ಟಿರುವ ಜೀವಿ ಹೋಗಲೇಬೇಕು. ಹೋಗುವಂಥ ಈ ಬದುಕು ಭಾಳ ಚಲೋ ಬರೀತಾರೆ.
ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಏನು ಹಿಂಗಂದ್ರೆ ಈ ಕಾಯ ಹೋಗುವಂಥ, ಈ ಕಾಯ ಹೋಗ್ತದೆ, ಹುಟ್ಟಿದ್ದು ಸಾಯ್ತದೆ, ಅಟ್ಟಿದ್ದು ಹಳಸ್ತದೆ, ಕಟ್ಟಿದ್ದು ಬೀಳ್ತದೆ. ಇದು ಸೃಷ್ಟಿಯ ನೇಮದ. ಹೋಗುವಂಥ ಬದುಕಿಗೆ ಸಾರ್ಥಕತೆಯ ಕ್ಷಣಗಳನ್ನು ಕೊಡೋದು ನಮ್ಮ ಕೈಯೊಳಗ. ಹುಟ್ಟದಾಗ ಏನು ಕಟ್ಟುತ್ತಾರವ? ಏನು ಕಟ್ಟಿದ್ರು ಹುಟ್ಟದಾಗ? ಏನು ಶಾಣಬಸಪ್ಪನವರಿಗೆ ಹುಟ್ಟದಾಗ ಏನು ಕಟ್ಟಿದ್ರಿ? ಏನು ಕಟ್ಟಿದ್ರಿ? ತೊಟ್ಲ. ಹುಟ್ಟಿದಾಗ ತೊಟ್ಲ ಕಟ್ಟಿದ್ರಿ. ಹುಟ್ಟಿದಾಗ ತೊಟ್ಲ ಕಟ್ಟಾಕ 1000 ಮಂದಿ ಓಡಿ ಬರ್ತಾರ, ನೆನಪಿರಲಿ. ಹುಟ್ಟಿದಾಗ ತೊಟ್ಲ ಕಟ್ಟಾಕ 1000 ಮಂದಿ ಓಡಿ ಬರ್ತಾರೆ. ಇನ್ನು ವಯಸ್ಸಾದ ಮೇಲೆ ಅದು ಗಂಡೋ ಹೆಣ್ಣು ದಾರಿ ಬಿಡಬಾರದು ಅಂತ ಇಬ್ರಿಗೂ ಸೇರಿಸಿ ಕಟ್ಟುತ್ತೀರಿ. ನಾನಂತೂ ಕಟ್ಕೊಂಡಿಲ್ಲ, ನೀವೇ ಕಟ್ಕೊಂಡಿರಿ. ಏನು ಕಟ್ಕೊಂಡಿರಿ? ಏನು ಕಟ್ಕೊಂಡಿರಿ? ಶಿವಾಯ ನಮ. ಕಟ್ಕೊಂಡಿದ್ದು ನೆನಪಿಲ್ಲ ಏನು? ಇಬ್ರಿಗೂ ಕೂಡ್ಸೆ ಕಟ್ಟ್ಯಾರ. ಏನು ಕಟ್ಟ್ಯಾರ? ತಾಳಿ ನಿಮ್ಮ ಒಬ್ರಿಗೆ ಕಟ್ಟ್ಯಾರ, ಅವ್ರಿಗೆ ಕಟ್ಟಿಲ್ಲ. ಅವ್ರು ನಿಮಗೆ ಕಟ್ಟ್ಯಾರ. ಆದ್ರೆ ಅಲ್ಲಿ ಇಬ್ರಿಗೂ ಸೇರಿಸಿ ಕಟ್ಟ್ಯಾರ. ಏನು ಕಟ್ಟ್ಯಾರ? ಬಾಸಿಂಗ. ಶಿವಾಯ ನಮ. ಲಗ್ನ ನಾ ಮಾಡ್ಕೊಂಡೆ, ನೀವು ಮಾಡ್ಕೊಂಡ್ರಿ. ವಯಸ್ಸಿಗೆ ಬಂದ ಮ್ಯಾಲ ಇಬ್ಬರಿಗೂ ಸೇರಿಸಿ ಬಾಸಿಂಗವನ್ನು ಕಟ್ಟಾಕ 1000 ಜನ ಓಡಿ ಬಂದ್ರು. ಇನ್ನು ಸತ್ತಾಗ ಏನು ಕಟ್ಟುತ್ತಾರೆ? ಏನು ಕಟ್ಟುತ್ತಾರೆ ಅದನ್ನು ಗೊತ್ತಿಲ್ಲ. ಏನಂತೀರ ಅದಕ್ಕೆ? ಸಿದಿಗೆ ಅಂತೀರೋ, ಚಟ್ಟ ಅಂತೀರೋ? ಕಟ್ಟುತ್ತಾರೆ ಇಲ್ಲ. ಈ ಸಿದಿಗಿನೋ ಚಟ್ಟಾನೋ ಕಟ್ಟಾಕ 1000 ಮಂದಿ ಓಡಿ ಬಂದರು. ಸತ್ತಾಗ ಯಾರ್ಯಾರು ಏನೇನು ಕಟ್ಟುತ್ತಾರ ನಮಗಂತೂ ಗೊತ್ತಾಯಿರಲ್ಲ, ಸುಮ್ಮ ಕಟ್ಟೋರು ಕಟ್ಟಿದ್ರು. ನೆನಪಿರಲಿ, ಸತ್ತಾಗನು 1000 ಜನ ಬರ್ತಾರ, ಹುಟ್ಟದಾಗ ತೊಟ್ಲ ಕಟ್ಟಾಕನು 1000 ಜನ ಬರ್ತಾರ, ವಯಸ್ಸಿಗೆ ಬಂದ ಮೇಲೆ ಬಾಸಿಂಗ ಕಟ್ಟಾಕನು 1000 ಜನ ಬರ್ತಾರ. ಹುಟ್ಟು ಸಾವು ಅನ್ನುವ 2 ತುದಿಯೊಳಗ ಬದುಕು ಅನ್ನೋದನ್ನು ಕಟ್ಕೊಳ್ಬೇಕಾಗಿತ್ತು. ಅಂದ್ರೆ ಯಾರೋ ಬಂದು ನಮ್ಮ ಬದುಕು ಕಟ್ಟಿಕೊಡಲ್ಲ. ಈ ಬದುಕನ್ನು ಕಟ್ಕೊಳ್ಬೇಕಾಗಿತ್ತು ಅಂದ್ರೆ ಮಹಾತ್ಮನಾದ ಶರಣಬಸವೇಶ್ವರ ಪುರಾಣ ನಮ್ಮ ಬದುಕನ್ನು ಕಟ್ಟಿಕೊಡುತ್ತೆ. ಸಾವು ಹೇಳಿ ಕೇಳಿ ಬರುವುದಿಲ್ಲ, ಅದು ಬಂದಾಗ ನಿನ್ನ ಉಳಿಸೋರಿಲ್ಲ. ಹೆಗಲು ಕೊಡುತ್ತಾರ, ಹೆಗಲು ಕೊಡುತ್ತಾರ, ಹೆಗಲು ಕೊಡುತ್ತಾರ ನಿನ್ನವರೇ ಎಲ್ಲ. ಮಣ್ಣಾಗಿಟ್ಟು ಬಂದು ತಿಂತಾರೋ ಬೆಲ್ಲ. 3 ದಿನದ ಸಂತೇವಿ ಜೀವನ, 3 ದಿನದ ಸಂತೆ ಈ ಜೀವನ. ಒಂದಲ್ಲ ಒಂದಿನ ಬರುವುದು ಮರಣ, ಒಂದಲ್ಲ ಒಂದಿನ ಬರುವುದು ಮರಣ. ಯಮನು ಕರೆದಾಗ ನಿನ್ನ ಮನೆಯು ಬಿಡಬೇಕು, ಯಮನು ಕರೆದಾಗ ನಿನ್ನ ಮನೆಯು ಬಿಡಬೇಕು. ಹೆಣವಾಗಿ ಮಣ್ಣು ನೀನು ಸೇರಬೇಕು, ಹೆಣವಾಗಿ ಮಣ್ಣು ನೀನು ಸೇರಬೇಕು. 3 ದಿನದ ಸತೆ ಈ ಜೀವನ. ಪಾಪ ಮಾಡಿ ನೀ ಗಳಿಸಿದಿ ರೊಕ್ಕ, ಅದು ನೀನು ತಿನ್ನೋದಿಲ್ಲೋ ಪಕ್ಕ. ಪಾಪ ಮಾಡಿ ನೀ ಗಳಿಸಿದಿ ರೊಕ್ಕ, ಅದು ನೀನು ತಿನ್ನೋದಿಲ್ಲೋ ಪಕ್ಕ. ಅವನು ಕೇಟಾನ, ಅವನು ಕೇಟಾನ, ಅವನು ಕೇಟಾನ ಕೊಡಬೇಕು ಲೆಕ್ಕ, ಅವನು ಕೇಟಾನ ಕೊಡಬೇಕು ಲೆಕ್ಕ. ಇಲ್ಲಂದ್ರ ಚಾಟಿ ಏಟು ಪಕ್ಕ, ಇಲ್ಲಂದ್ರ ಚಾಟಿ ಏಟು ಪಕ್ಕ. 3 ದಿನದ ಸಂತೇವಿ ಜೀವನ,
ಬಂದಲ್ಲ ಒಂದಿನ ಬರುವುದು ಮರಣ. ಹೆಂಡತಿ ಮಕ್ಕಳಿಗೆ ಮಾಡಿದ ಆಸ್ತಿ, ನೀ ಸತ್ತಾಗ ಮಾಡ್ತಾರ ಕುಸ್ತಿ. ಹೆಂಡತಿ ಮಕ್ಕಳಿಗೆ ಮಾಡಿದ ಆಸ್ತಿ, ನೀ ಸತ್ತಾಗ ಮಾಡ್ತಾರ ಕುಸ್ತಿ. ಮುಂದೆ ಆಗ್ತಾದ ಮುಂದೆ ಆಗ್ತಾದ ಮುಂದೆ ಆಗ್ತಾದ ಶಿಕ್ಷೆ ನಿನಗ ಜಾಸ್ತಿ. ಮುಂದೆ ಆಗ್ತಾದ ಶಿಕ್ಷೆ ನಿನಗ ಜಾಸ್ತಿ. ಹೊಳೆಯಾಗ ಬಿಡುತ್ತಾರ ನಿನ್ನ ವಾಸ್ತಿ, ಹೊಳೆಯಾಗ ಬಿಡುತ್ತಾರ ನಿನ್ನ ವಾಸ್ತಿ. 3 ದಿನದ ಸಂತೇಳಿ ಜೀವನ. ಅನ್ಯಾಯದ ಆಸ್ತಿ ಉಳಿಯಲಿಲ್ಲ, ತಿಂದು ತೆಗೆದರು ಬ್ಯಾನಿಯವರಿಗೆಲ್ಲ. ಅನ್ಯಾಯದ ಆಸ್ತಿ ಉಳಿಯಲಿಲ್ಲ, ತಿಂದು ತೆಗೆದರು ಬ್ಯಾನಿಯವರಿಗೆಲ್ಲ. ಇಂದು ಯಾರು ಇಂದು ಯಾರು ಇಂದು ಯಾರು ನಿನಗ ಸಿಗೋದಿಲ್ಲ, ಇಂದು ಯಾರು ನಿನಗ ಸಿಗೋದಿಲ್ಲ. ಮೋಹದಲ್ಲಿ ಬಿದ್ದು ಸತ್ಯವೆಲ್ಲ, ಮೋಹದಲ್ಲಿ ಬಿದ್ದು ಸತ್ಯವೆಲ್ಲ. 3 ದಿನದ ಸರತೆ ಈ ಜೀವನ, ಒಂದಲ್ಲ ಒಂದಿನ ಬರುವುದು ಮರಣ. ಸಾವು ಹೇಳಿ ಕೇಳಿ ಬರುವುದಿಲ್ಲ, ಅದು ಬಂದಾಗ ನಿನ್ನ ಉಳಿಸೋರಿಲ್ಲ. ಸಾವು ಹೇಳಿ ಕೇಳಿ ಬರುವುದಿಲ್ಲ, ಅದು ಬಂದಾಗ ನಿನ್ನ ಉಳಿಸೋರಿಲ್ಲ. ಹೆಗಲು ಕೊಡುತ್ತಾರ ಹೆಗಲು ಕೊಡುತ್ತಾರ ಹೆಗಲು ಕೊಡುತ್ತಾರ ನಿನ್ನವರೇ ಎಲ್ಲ, ಹೆಗಲು ಕೊಡುತ್ತಾರ ನಿನ್ನವರೇ ಎಲ್ಲ. ಮಣ್ಣಾಗಿಟ್ಟು ಬಂದು ತಿಂತಾರೋ ಬೆಲ್ಲ, ಮಣ್ಣಾಗಿಟ್ಟು ಬಂದು ತಿಂತಾರೋ ಬೆಲ್ಲ. 3 ದಿನದ ಸಂತೇಲಿ ಜೀವನ, ಒಂದಲ್ಲ ಒಂದಿನ ಬರುವುದು ಮರಣ. ಯಮನು ಕರೆದಾಗ ನಿನ್ನ ಮನೆಯು ಬಿಡಬೇಕು, ಯಮನು ಕರೆದಾಗ ನಿನ್ನ ಮನೆಯು ಬಿಡಬೇಕು. ಹೆಣವಾಗಿ ಮಣ್ಣು ನೀನು ಸೇರಬೇಕು, ಹೆಣವಾಗಿ ಮಣ್ಣು ನೀನು ಸೇರಬೇಕು. 3 ದಿನದ ಸರತೇವಿ ಜೀವನ, ಒಂದಲ್ಲ ಒಂದಿನ ಬರುವುದು ಮರಣ, ಒಂದಲ್ಲ ಒಂದಿನ ಬರುವುದು ಮರಣ, ಒಂದಲ್ಲ ಒಂದಿನ ಬರುವುದು ಮರಣ. ಮರಣ ಬಂದರೇನು ಸಿಟ್ಟಿಲ್ಲ, ಮಹತಿಳಿದ ಜ್ಞಾನಿಗೂ ಬಿಟ್ಟಿಲ್ಲ. ಮನುಜವರಿವರಿಗೇನು ಕೆಟ್ಟಿಲ್ಲ, ಮಹಂತನ ಪಾದವ ಹಿಡಿದವರಾರೂ ಕೆಟ್ಟಿಲ್ಲ. ಡೂ ಆರ್ ಏನವ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಮುಂದುವರೆದು ಭಾಳ ಚಲೋ ಹೇಳಿದ್ರು. ಇಫ್ ಡೂ ಬಿಫೋರ್ ಯು ಡೈ, ಇಫ್ ಡೂ ಬಿಫೋರ್ ಯು ಡೈ. ಸಾಯೋದು ಪಕ್ಕ ಅದ, ನಾ ಸಾಯ್ತೀನಿ ನಾ ಸಾಯ್ತೀನಿ ನಾ ಸಾಯ್ತೀನಿ ಅಂತ 24 ತಾಸು ಬಡ್ಕೊಂಡು ಕುಂದ್ರದ್ರಾಗ ಏನದೋ. ನೀ ಅನ್ನಲಿಲ್ಲ ಅಂದರೂ ಹೊತ್ಕೊಂಡು ಹೋಗ್ತಾರ, ನೀ ಅಂದ್ರೂ ಹೊತ್ಕೊಂಡು ಹೋಗ್ತಾರ. ಇರೋಷ್ಟು ದಿವಸರ ನಾನು ಅಂದುಕೊಂಡಿರುವ ಕಾರ್ಯ ಮಾಡೇ ಹೋಗ್ತೀನಂತ ಯಾರು ಈ ಬದುಕಿನೊಳಗೆ ಸಾರ್ಥಕತೆಯಿಂದ ಬದುಕು ಮಾಡ್ಯಾರ ಅವರಿಗೆ ಮಹಾತ್ಮರು ಅಂತ ನಾವು ಕರಿತೀವಿ. ಮಹಾತ್ಮನಾದ ಶರಣ ಬಸವೇಶ್ವರರು ಪೂಜೆಯನ್ನು ಮುಗಿಸಿ ಜಂಗಮನ ಪದೋದಕವನ್ನು ಸ್ವೀಕರಿಸಿ
ಗದ್ದಿಗೆಯ ಮ್ಯಾಲ ಬಂದ ಕುಂತ ಘಳಿಗೆ. ಮಹಾಮನೆಯೊಳಗ ಎಲ್ಲಿಲ್ಲದ ಸಂಭ್ರಮದ ವಾತಾವರಣ. ಶರಣಪ್ಪನವರು ಬಹಳ ಸಂತೋಷದಿಂದಿದ್ದಾರೆ. ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ಕೊಟ್ಟಾರ. ಸುತ್ತೆಲ್ಲ ಹಳ್ಳಿಗಳಿಂದ 108 ಹಳ್ಳಿಗಳಿಂದ ಬಂದು ಭಕ್ತರು ಶರಣ ಬಸವರ ದರ್ಶನವನ್ನು ತಗೊಳ್ತಿದ್ದಾರೆ. ದೊಡ್ಡಪ್ಪ ಗೌಡರ ಮನೆ ಮಹಾಮನೆ ಆಕ್ಯಾತ್. ಮನಿ ಬ್ಯಾರೆ, ಮಹಾಮನಿ ಬ್ಯಾರೆ. ಆ ಮಹಾಮನೆಯಾದ ಘಳಿಗೆಯೊಳಗ ದೊಡ್ಡಪ್ಪನ ಹೆಂಡತಿಯಾದ ನೀಲಮ್ಮನವರಿಗೆ ಶರಣ ಬಸಪ್ಪನವರು ಕರೆಸ್ತಾರೆ. ಯಾವ ಘಳಿಗೆಯೊಳಗ ಆ ಸಾಕಿ ಸಲುಹಿದ ದೊಡ್ಡಪ್ಪನ ಹೆಂಡತಿಯಾದ ನೀಲಮ್ಮನವರಿಗೆ ಮಾತುಗಳನ್ನು ಹೇಳಿದ್ರು. ಗೌಡ, ನೀನು ನಾನು ಕಲ್ಯಾಣಕ್ಕೆ ಹೋಗಬೇಕಂದ ಘಳಿಗೆಯೊಳಗ ಅಲ್ಲಿ ಹೋಗಿ ಮಾಡುವ ಕಾರ್ಯ ಇದೇ ಕಲಬುರಗಿಯೊಳಗ ಮಾಡುವಂತ ನನಗೆ ಕಟ್ಟಪ್ಪಣೆ ಹಾಕಿ ನಿನ್ನ ಮನೆಯೊಳಗ ಇರಿಸಿಕೊಂಡು ನಿನ್ನ ಮನೆಯನ್ನು ಮಹಾಮನೆಯನ್ನಾಗಿ ಮಾಡಿಕೊಂಡಿಯಪ್ಪ. ಈ ಮನೆತನಕ್ಕೆ ಯಾವತ್ತಿಗೂ ದಾಸೋಹದಿಂದ ಚ್ಯುತಿ ಬರಬಾರದು, ಇದು ನನ್ನ ಆಜ್ಞೆ ಅಂದ್ರು. ಇದು ನನ್ನ ಆಜ್ಞೆ, ದಾಸೋಹದಿಂದ ಈ ಮನೆತನಕ್ಕೆ ಯಾವತ್ತಿಗೂ ಚ್ಯುತಿ ಬರಬಾರದು. ಆಯ್ತು ತಂದೆ, ನೀನು ಹೇಳಿದ ಮಾತುಗಳನ್ನು ಶಿರಸ ಪಾಲಿಸ್ತೀನಿ ಅಂತ ಗಂಡ ಹೆಂಡತಿಯರಿಬ್ಬರು, ಸತಿ ಪತಿಗಳಿಬ್ಬರು ಒಂದಾಗಿ ಶರಣ ಬಸವರ ಪಾದಕ್ಕೆ ನಮಸ್ಕಾರ ಮಾಡಿ ಆ ಮಾತುಗಳನ್ನು ಉಳಿಸ್ಕೊಂಡು 5-10 ನಿಮಿಷ ಆಗಿತ್ತು. ಓರ್ವ ಜಂಗಮ ಮೂರ್ತಿ ಬರ್ತಾರೆ, ಚರಮೂರ್ತಿ. ಜಂಗಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಭಕ್ತಿಯನ್ನಿಟ್ಟುಕೊಂಡ ಶರಣ ಬಸಪ್ಪನವರು ಯಾವಾಗ ಜಂಗಮ ಬಂದು, ಯಪ್ಪ ನನಗ ಕೆಮ್ಮ ಧಮ್ಮ ಭಾಳ ಆಗ್ಯಾದ. ಏನಾಗ್ಯದ? ಕೆಮ್ಮ ಧಮ್ಮ ಭಾಳ ಆಗ್ಯದ. ಈ ಕೆಮ್ಮ ಧಮ್ಮಿನಿಂದ ನಾನು ಸಾಯುವ ಪರಿಸ್ಥಿತಿ ಬಂದದ. ಯಾವುದಾದ್ರೂ ಬಾವಿಗೆ ಹೋಗಿ ನನ್ನ ಬದುಕನ್ನು ಮುಗಿಸ್ಕೊಳ್ಬೇಕಂತ ಮಾಡೀನಿ. ಕೊನೆಯದಾಗಿ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ನನ್ನ ಜೀವವನ್ನು ಅರ್ಪಣೆ ಮಾಡಬೇಕಂತ ಬಂದೀನಿ. ಶರಣಬಸಪ್ಪ, ಬೇಡಿದವರಿಗೆ ಬೇಡಿದನ್ನು ಕೊಟ್ಟಿ ಅಂತ ನನ್ನ ಕೆಮ್ಮ ಧಮ್ಮ ನೀಯಾಕೆ ತಗೊಳ್ಬಾರ್ದು, ನನಗೆ ಆರೋಗ್ಯ ಕೊಡಬಾರ್ದು ಅಂದ. ಶಬ್ದ ವ್ಯತ್ಯಾಸದ ಇಲ್ಲಿ, ಇದೇ ಶಬ್ದ ವ್ಯತ್ಯಾಸ. ಏನು ಹೇಳ್ದ? ನನ್ನ ಕೆಮ್ಮ ಧಮ್ಮ ನಿವಾರಣೆ ಮಾಡು ಅಂದ್ರೆ ಬ್ಯಾರೆ ಆಗ್ತಿತ್ತು. ನನ್ನ ಕೆಮ್ಮ ಧಮ್ಮ ನೀ ತಗೊಂಡು ನಿನ್ನ ಆರೋಗ್ಯ ನನಗೆ ಯಾಕೆ ಕೊಡಬಾರದು ಅಂದ. ಶಬ್ದ ವ್ಯತ್ಯಾಸ ಆಯ್ತು ಅಂದ್ರೆ ಹೆಂಗೆಲ್ಲ ಆಗ್ತದೆ. ಅದಕ್ಕೆ ಮಾತಾಡಬೇಕಾದ್ರೆ ಬಹಳ ಸೂಕ್ಷ್ಮತೆಯಿಂದ ಮಾತಾಡಬೇಕು. ಒಂದು ಶಬ್ದ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಸಾರಾ ಸಗಟ್ ಅದರ ಕಿಮ್ಮತ್ತು ಹೊರಟು ಹೋಗಿ ಬಿಡುತ್ತೆ. ಹಂಗ ಜಂಗಮ ಮೂರ್ತಿ ಬಂದು ನನ್ನ ಕೆಮ್ಮ ಧಮ್ಮ ನೀ ತಗೋ, ನಿನ್ನ ಆರೋಗ್ಯ ನನಗ ಕೊಡು ಅಂದ. ಶರಣ ಬಸಪ್ಪನವರು ಮರು ಮಾತನಾಡಲಿಲ್ಲ. ಜಂಗಮ, ನೀನು ಅಂದ್ರೆ ನನಗೆ ಪಂಚಪ್ರಾಣ. 76 ವಸಂತಗಳನ್ನ ಜಂಗಮರ ಪಾದ ಪೂಜೆಯನ್ನ ಮಾಡಿ ಜಂಗಮನ ಪಾದೋದಕವನ್ನು ಸ್ವೀಕಾರ ಮಾಡೀನಿ, ಬದುಕು ಮಾಡೀನಿ. ನನ್ನ ಕೆಮ್ಮ ಧಮ್ಮ ನೀನು ತಗೊಂಡು ನನಗೆ ಒಳ್ಳೆಯ ನಿನ್ನ ಆರೋಗ್ಯ ಕೊಡು ಅಂತ ಕೇಳಾಕತ್ತಿ ಅಂದ ಮೇಲೆ ಯಾರು ಬ್ಯಾಡಂತಾರಪ್ಪ? ನಿನ್ನ ಕೆಮ್ಮ ಧಮ್ಮ ನನಗೆ ಬರಲಿ, ನನ್ನ ಆರೋಗ್ಯ ನಿನಗೆ ಉಳಿಲಿ ಅಂದುಬಿಟ್ಟ ಶರಣ ಬಸವ. ಯಾವಾಗ ಶರಣ ಬಸಪ್ಪನವ್ರ ಈ ಮಾತುಗಳ ಅವರ ಬಾಯಿಂದ ಬಂತು, ಪುಣ್ಯಾತ್ಮ ಯಾವ ಕೆಮ್ಮ ಧಮ್ಮಿನಿಂದ ಬಳಲ್ತಾ ಇರುವ ಜಂಗಮನಿಗೆ ಶರಣ ಬಸವರ ಆರೋಗ್ಯ ಬಂತು. ಖರೆ
ಜಂಗಮನ ಕೆಮ್ಮು ದಮ್ಮು ಶರಣಬಸಪ್ಪನವರಿಗೆ ಬಂದು ಹೊಕ್ಕೊಳ್ತು. ಶಬ್ದ ವ್ಯತ್ಯಾಸ ಮಾಡಿದ್ದಕ್ಕ ಶರಣಬಸಪ್ಪನವರು ಜಂಗಮನ ಕೆಮ್ಮ ಧಮ್ಮ ಸ್ವೀಕಾರ ಮಾಡಿ 4 ದಿವಸ ಕೆಮತ ಧಮ್ಮಿನಿಂದ ಬಳಲ್ತಾರೆ. 2 ಹೆಜ್ಜೆ ಇಟ್ಟ ಸಾಕು ಶರಣಪ್ಪನವರಿಗೆ ಧಮ್ಮ ಪ್ರಾರಂಭ ಆಯ್ತು. 4 ಹೆಜ್ಜೆ ಇಟ್ಟರೆ ಸಾಕಾಯ್ತು, ಮಾತು ಬರಲಾರ್ದಂಗಾಯ್ತು. ಏನಾದರೂ ಒಂದು ತಟ್ಟಕ ಹೇಳಬೇಕು, ಉಪದೇಶವನ್ನ ಕೊಡಬೇಕು ಅಂದ್ರೆ ಕೆಮ್ಮ ದಮ್ಮ ಶರಣಬಸಪ್ಪರವ್ರನ್ನ ಬಾಧಿಸಕ ಪ್ರಾರಂಭ ಮಾಡ್ತು. ದಿನದಿಂದ ದಿನಕ್ಕ ಜಂಗಮನ ಆರೋಗ್ಯ ಸುಧಾರಣೆಯತ್ತ ಹೋಯ್ತು. ಶರಣಬಸಪ್ಪನವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಯಾವಾಗ ಜಂಗಮನ ಕೆಮ್ಮು ಧಮ್ಮು ಸ್ವೀಕರಿಸಿರುವ ಶರಣಬಸಪ್ಪನವರ ಆರೋಗ್ಯ ಸ್ಥಿರವಾಗಿ ಉಳಿಯಲಿಲ್ಲ. ಆಗ ಒರಸಿನ ಮ್ಯಾಲ ಮಲಗಿರುವಂತಹ ಶರಣಬಸಪ್ಪನವರು ದೊಡ್ಡಪ್ಪ ಗೌಡರನ್ನ, ಅವರ ಮಡದಿಯಾದ ನೀಲಮ್ಮನವರನ್ನ ಕರೆದು ಹೇಳುತ್ತಾರೆ, ಯಪ್ಪ, ಶಿವನ ಆಜ್ಞೆ ಆಗ್ಯದ ನನಗ, ಹರನ ಅಪ್ಪಣೆ ಆಗ್ಯದ ನನಗ. ಈ ಅಂಗ ಲಿಂಗದೊಳಗ ಬೆರ್ಕೊಳ್ಬೇಕಾಗ್ಯದ. ಈ ಅಂಗ ಈ ಲಿಂಗಕ್ಕೆ ಆಲಿಂಗನವಾಗಿ ಈ ಅಂಗ ಆಲಿಂಗನದೊಳಗ ಒಂದಾಗಬೇಕಾಗ್ಯದ. ನೀರು ಬೆರೆತಂಗ, ಹಾಲು ಬೆರೆತಂಗ, ಸಮುದ್ರಕ್ಕೆ ಹೋಗಿ ಹಂಗ ನೀರು ಹಳ್ಳ ಕೊಳ್ಳ ನದಿಗಳಿಂದ ಸಮುದ್ರಕ್ಕೆ ನೀರು ಹೆಂಗ ಹೋಗ್ತದ, ಹಂಗ ಪರಮಾತ್ಮನ ಆಜ್ಞೆ ನನಗಾಗ್ಯದ. ಸೋಗುವ ಸಮಯ ಬಂದಾದ, ನಿನಗೊಂದು ಉಪದೇಶವನ್ನ ಕೊಡ್ತೀನಂತ ಶರಣಪ್ಪನವರು ಉಪದೇಶ ಪ್ರಾರಂಭ ಮಾಡ್ತಾರೆ. ಯಾವಾಗ ಶರಣಬಸಪ್ಪನವರ ಬಾಯಿಂದ ನಾನು ಇಹಲೋಕವನ್ನು ತ್ಯಜಿಸ್ತೇನೆ ಅನ್ನುವ ಮಾತು ಬಂತು, ಈ ಮಾತು ಸುತ್ತೆಂಟ ಹಳ್ಳಿಗಳಿಗೆ ಪ್ರಸಾರ ಆಗ್ತದೆ. ನಿತ್ಯ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ. ರಾತ್ರಿ ಹೊತ್ತಿಗಾಗಲೇ ಭಕ್ತರ ಸಂಖ್ಯೆ ಹೆಚ್ಚಾದ ಗಳಿಗೆಯೊಳಗ ಶರಣಬಸಪ್ಪನವರ ಉಪದೇಶ, ಯಪ್ಪ, ನೀವ ಹೋದ್ರಿ ಅಂದ್ರ ಈ ಮರ್ತ್ಯ ಲೋಕದ ಮುಕುಟ ಹೋದಂಗಾಗತ್ಯಪ್ಪ. ನೀವು ಹೋಗಬಾರದು. ನೀವು ಹೋಗುವ ಜಾಗಕ್ಕೆ ಬೇಕಾದ್ರೆ ನಮಗೆ ಕಳಿಸಿಕೊಡ್ರಿ, ಆದ್ರೆ ನೀವು ಹೋಗಬೇಡ್ರಂತ ಭಕ್ತರ ಸಂಖ್ಯೆ ಪಾದಕ್ಕೆ ಬಿದ್ದು ಅಳಕ ಪ್ರಾರಂಭ ಮಾಡ್ತಿತ್ತು. ಯಪ್ಪ, ಹಂಗಲ್ಲ, ಹುಟ್ಟಿದ ದೇಹ ಹೋಗ್ಬೇಕು. ಶರೀಫರು ಬಾಳ ಚಲೋ ಬರೀತಾರ, ಬಿಡತೇನಿ ದೇಹ ಬಿಡತೇನಿ, ಸಾಯುವ ಘಳಿಗೆಯೊಳಗೂ ಸಹಿತ ತಮ್ಮ ತತ್ವ ಪದವನ್ನು ಬರೆದಿಟ್ಟು ಹೋದ್ರು. ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ಮಹಿಮಾರ ನಡತಿ ಹಿಡಿದು ನಾ, ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ಮಹಿಮಾರ ನಡತಿ ಹಿಡಿದು ನಾ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ. ಭಾವಕ ದಾವತಿ ಮಾಡಿ ಜೀವನ ತನುವು ಮಾಡಿ, ಭಾವಕ ದಾವತಿ ಮಾಡಿ ಜೀವನ ತನುವು ಮಾಡಿ, ಭಾವದಿ ಬಯಲು ಬ್ರಹ್ಮದೋಳು ನಾನಾಡುವ, ಭಾವದಿ ಬಯಲು ಬ್ರಹ್ಮದೋಳು ನಾನಾಡುವ, ಬಿಡತೀನಿ ದೇಹ ಬಿಡತೀನಿ, ನಾ ಬಿಡತೀನಿ ದೇಹ ಬಿಡತೀನಿ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ ದೇಹ ಕೊಡತೀನಿ ಭುವಿಗೆ, ಬಿಡತೀನಿ
ಬಿಡತೀನಿ ಮಹಿಮಾರ ನಡತಿ ಹಿಡಿದು ನಾ ಬಿಡತೀನಿ ದೇಹ ಬಿಡ್ತೀನಿ. ಕರುಣಾದಿ ಕರ್ಮದ ದುರಿತವ ಕಳೆದು ಕರುಣಾದಿ ಕರ್ಮದ ದುರಿತವ ಕಳೆದು ಮರಣ ಬಳಿದು ಮಹಾಪರವಶನಾಗದೆ ಮರಣ ಬಳಿದು ಪರವಶನಾಗದೆ ಬಿಡತೀನಿ ದೇಹ ಬಿಡ್ತೀನಿ ನಾ ಬಿಡತೀನಿ ದೇಹ ಬಿಡ್ತೀನಿ. ಅವನಿಯೊಳ್ ಶಿಶುನಾಳ ತೀಶನೇ ಗತಿಯೆಂದು ಅವನಿಯೊಳ್ ಶಿಶುನಾಳ ತೀಶನೇ ಗತಿಯೆಂದು ಜವನ ಬಾಧೆಯ ಗೆದ್ದು ಶಿವಲೋಕದೊಳುನ ಜವನ ಬಾಧೆಯ ಗೆದ್ದು ಶಿವಲೋಕದೊಳುನ ಬಿಡತೀನಿ ದೇಹ ಬಿಡ್ತೀನಿ ಬಿಡತೀನಿ ದೇಹ ಬಿಡ್ತೀನಿ ನಾ ಬಿಡತೀನಿ ದೇಹ ಬಿಡ್ತೀನಿ ಬಿಡತೀನಿ ದೇಹ ಕೊಡತೀನಿ ಭುವಿಗೆ ಬಿಡತೀನಿ ದೇಹ ಕೊಡತೀನಿ ಭುವಿಗೆ ಬಿಡತೀನಿ ಮಹಿಮಾರ ನಡತಿ ಹಿಡಿದು ನಾ ಬಿಡತೀನಿ ಮಹಿಮಾರ ನಡತಿ ಹಿಡಿದು ನಾ ಬಿಡತೀನಿ ದೇಹ ಬಿಡ್ತೀನಿ ನಾ ಬಿಡತೀನಿ ದೇಹ ಬಿಡ್ತೀನಿ ದೇಹ ಬಿಡ್ತೀನಿ ದೇಹ ಬಿಡ್ತೀನಿ. ಸಾಕ್ಷಾತ್ ನಂದೀಶನ ಅವತಾರ ಆದ್ಯ ಅವತಾರಿ ಪುರುಷನಾದ ಶರಣ ಬಸವರು ಭಕ್ತರನ್ನ ಕುರಿತು ಉಪದೇಶವನ್ನ ಕೊಡಾಕತ್ತ ಆ ಸಾಕ್ಷಾತ್ ನಂದೀಶನ ಅವತಾರಿಯಾದ ಶರಣ ಬಸವೇಶ್ವರರ ಪುರಾಣದ ಸವಿನೆನಹಿನೊಳಗ ಪುರಾಣದ ಸವಿನೆನಹಿನೊಳಗ ನಾಳೆಯ ದಿವಸ ಸಾಯಂಕಾಲ 5:05 ಸಮಯಕ್ಕೆ ಎಷ್ಟಕ್ಕೆ ರೀ 5 ಗಂಟೆಗೆ 5 ಗಂಟೆ ಸಮಯಕ್ಕೆ ನಮ್ಮೂರೊಳಗೆ ಎಷ್ಟು ಜನ ರೈತ ಬಾಂಧವರು ಎತ್ತುಗಳನ್ನು ಕಟ್ಟಿದ್ದೀರಾ? ಯಾರು ನಗಬ್ಯಾಡ, ಬರೀ 2 ಎತ್ತುಗಳನ್ನು ಹೊಡೆದುಕೊಂಡು ಬರಬೇಕು. ಈ ದೇವಸ್ಥಾನದ ಮುಂದೆ ಆ ಎಲ್ಲ ರೈತರಿಗೆ ಆ ಗೋಮಾತೆಗೆ ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ ಆಗ್ತದೆ. ಇಷ್ಟು ದಿವಸ ಶರಣ ಬಸವೇಶ್ವರರನ್ನ ಬರೀ ನಂದೀಶನ ಅವತಾರ ಅಂತ ಪುರಾಣದೊಳಗೆ ಕೇಳ್ಕೊಂಡು ಬರ್ತಿದ್ವಿ. ನಾಳೆ ಸಾಕ್ಷಾತ್ ನಂದೀಶ್ವರ ಗೋಮಾತೆಗೆ ಪೂಜೆಯನ್ನು ಮಾಡುವುದರ ಮೂಲಕ ಮಗದೊಮ್ಮೆ ಶರಣ ಬಸವೇಶ್ವರರಿಗೆ ನಾವು ಗೌರವವನ್ನು ಕೊಡಬೇಕು, ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಬೇಕಾಗ್ತದೆ. ಆದ ಕಾರಣಕ್ಕೆ ನಾಳೆಯ ದಿವಸ ನಮ್ಮೆಲ್ಲ ರೈತ ಬಾಂಧವರು, ಅದು ಕಂದ ಬಣ್ಣದಾದರೂ ಇರಲಿ, ಬಿಳಿ ಬಣ್ಣದಾದರೂ ಇರಲಿ, ಕರಿಯಾದರೂ ಇರಲಿ, ಯಾವ ಕಲರ್ ಅಂತ ಏನೂ ಸಂಬಂಧವಿಲ್ಲ, ನಾಳೆಯ ದಿವಸ ಎತ್ತುಗಳ ಪೂಜೆ ನಡೀತದೆ. ತಾವುಗಳೆಲ್ಲರೂ ಸಾಕ್ಷಾತ್ ಶರಣ ಬಸವರ ರೂಪ ಅಂತ ತಿಳಿದು ಈ ದೇವಸ್ಥಾನದ ಮುಂದೆ ಆ ಎಲ್ಲ ರೈತರಿಗೆ ಸನ್ಮಾನದ ಕಾರ್ಯಕ್ರಮವು ಸಹಿತ ಈ ಕಾರ್ಯಕ್ರಮದೊಳಗೆ ಜರುಗ್ತದೆ. ನಾಳೆ ಸಾಯಂಕಾಲ 5 ಗಂಟೆಗೆ ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಅಂಥ ಸಾಕ್ಷಾತ್ ನಂದೀಶನ ಅವತಾರಿಯಾದ ಶರಣ ಬಸವೇಶ್ವರರು ಉಪದೇಶ ಪ್ರಾರಂಭ ಮಾಡ್ತಾರೆ. ಇದು ದೇಹ ಹೋಗ್ಬೇಕು, ಇದು ದೇಹ ಬಾಡಿಗೆದ, ಇದು ದೇಹ ಬಾಡಿಗೆ. ಯಾವಾಗ ಇನ್ನೊಂದರಾಗ ಬರ್ತದ ಗೊತ್ತಿಲ್ಲ. ಕರ್ಮ ಸಿದ್ಧಾಂತ ಹೇಳ್ತದಿತ್ತು. ಕರ್ಮ ಸಿದ್ಧಾಂತ ಏನು? ಹುಟ್ಟಿದ ಮ್ಯಾಲ ಸಾಯ್ಬೇಕು,
ಸತ್ತ ಮ್ಯಾಲ ಜೀವಾತ್ಮ ಪರಮಾತ್ಮನ ಜೊತೆಗೆ ಒಂದಾಗ್ತದ. ಈ ದೇಹ ಮಣ್ಣೊಳಗ ಮಣ್ಣಾಗಿ ಹೋಗಿಬಿಡ್ತದ. ಈ ದೇಹ ಮಣ್ಣಾಗಿ ಹೋದ ಮೇಲೆ ಜೀವಾತ್ಮ ಪರಮಾತ್ಮನೊಳಗ ಒಂದಾದಾಗ ಇನ್ನೊಂದು ದೇಹದೊಳಗೆ ಬರ್ತದ ಅಂತ ನಾವು ಕರ್ಮ ಸಿದ್ಧಾಂತವನ್ನು ಹೇಳ್ಕೊಂಡು ಬರ್ತೀವಿ. ಹಂಗ ಈ ದೇಹ ಹೋಗುವಂಥದ್ದದಪ್ಪ. ಯಾರು ಈ ಜೀವನದೊಳಗೆ ನೆಲೆಯೂರಿ ಶಾಶ್ವತವಾಗಿ ಬದುಕು ಮಾಡಕ್ಕೆ ಬಂದಿರುವಂಥವರಿಲ್ಲ. ಯಾರು ಶಾಶ್ವತವಾಗಿ ಬದುಕಿರುವಂಥವರಿಲ್ಲ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರಧಾರೇಶೋ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ದೇಹ ಅಸ್ಥಿರದ, ದೇಹ ಅಸ್ಥಿರದ. ಕಟ್ಟಿಕೊಂಡ ಹೆಂಡತಿ ಅಸ್ಥಿರ ಇದ್ದಾಳೆ, ಹಡದಿರುವ ಮಕ್ಕಳು ಅಸ್ಥಿರವಾಗಿದ್ದಾರೆ, ಕಣ್ಣಿಗೆ ಕಾಣುವುದೆಲ್ಲವೂ ಅಸ್ಥಿರವಾಗಿದೆ. ಅಸ್ಥಿರವಾದ ಈ ಸಮಾಜದೊಳಗ ಸ್ಥಿರವಾಗಿ ಉಳಿಯುವಂಥದ್ದು ಒಂದು ಧರ್ಮ, ಇನ್ನೊಂದು ಕೀರ್ತಿ. ಇವೆರಡನ್ನು ಸಂಪಾದನೆ ಮಾಡಬೇಕು ಅಂತ ಶರಣಬಸಪ್ಪನವರು ಉಪದೇಶವನ್ನು ಕೊಡಾಕತ್ತಾರೆ. ಏನು ಒಬ್ಬ ಭಾರಿ ಮನುಷ್ಯ ಚಳ್ಳಿ ಹಣ್ಣು ತಿನ್ನಿಸ್ಬೇಕಂತ ಮಾಡಿದ ಯಮರಾಯ್ಗೆ. ಯಾರಿಗೆ? ಯಮರಾಯಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ ಹೇಳಿ ಈ ಪುಣ್ಯಾತ್ಮಗ ಗೊತ್ತಾಯ್ತು, ನಾಳೆ ಮಧ್ಯಾಹ್ನ 12ಕ್ಕೆ ನನ್ನ ಸಾವದ. ಯಮರಾಯ ನನಗೆ ಬಂದ ಬೇಡಿಯನ್ನು ಹಾಕಿ ಕರ್ಕೊಂಡು ಹೋಗಿಬಿಡುತ್ತಾನಂತ. ಆ ಮನುಷ್ಯಗೇನು ಗೊತ್ತಾಗಿತ್ತಲ್ಲ, ಅವ ಏನು ಮಾಡ್ತಿದ್ದ ಅಂದ್ರೆ ಭಾಳ ಚಲೋ ಕೆತ್ತನ ಮಾಡ್ತಿದ್ದ, ಶಿಲ್ಪಿಕಾರನಾಗಿತ್ತು. ಏನು ಮಾಡ್ದ? ರಾತ್ರಿಯೆಲ್ಲ ಕುಂತು ಅವನ ಹಂಗ 11 ಮೂರ್ತಿಗಳನ್ನು ಮಾಡ್ದ. 11 ಮೂರ್ತಿ ಮಾಡ್ದ. 11 ಮೂರ್ತಿ ಮಾಡಿ ಸಾಲಾಗಿ ನಿಲ್ಲಿಸ್ದ. ಮಧ್ಯಾಹ್ನ 12 ಆಯಿತು. ಆ 12 ಸಮಯ ಆದಾಗ ಯಮರಾಯ ಬರ್ತಾನಂತ ಇವನಿಗೇನು ಗೊತ್ತಾಗಿತ್ತಲ್ಲ, ಆ ಮೂರ್ತಿಗಳ ನಡ್ಬರಕ್ಕೆ ಹೋಗಿ ಇವನು ನಿಂತ. ಮೂರ್ತಿ ಹಂಗೆ ಕಣ್ಣು ಪಿಣಕ್ಸಲಾರ್ದಂಗೆ ಸುಮ್ಮನೆ ನೋಡ್ಕೊಂತ ನಿಂತಿದ್ದು. ಹಂಗೆ ಇವನು ನಿಂತ. ಯಮರಾಯ ಬಂದ ಮ್ಯಾಲ ಹುಡುಕತಾನ, ಮನೆಗ ಮನುಷ್ಯ ಇಲ್ಲ. ಎಲ್ಲಿದಾನಂತ ಹಿತ್ತಲದೊಳಗೆ ಹೋಗಿ ನೋಡ್ತಾನ. ಇವನಂಗ 12 ಮೂರ್ತಿಗಳದ. ಇದ್ರೊಳಗೆ ಯಾರು ಮನುಷ್ಯ ಹೆಂಗೆ ಕರ್ಕೊಂಡು ಹೋಗಬೇಕು? 12 ಜನ ಅದರ. 12 ಜನರಾಗಿ ಯಾರಿಗೆ ಕರ್ಕೊಂಡು ಹೋಗ್ಬೇಕಂತ ಯಮರಾಯಿಗೆ ಸಹಿತ ದಿಗಿಲು ಮಿಗಿಲು ಹಿಡಿತು. ಆಗ ಈ ಮನುಷ್ಯ ಚಳ್ಳಿ ಹಣ್ಣು ತಿನ್ನಿಸ್ಬೇಕಂತೇಳಿ ಸಿದ್ಧ ಆಗಿದ್ದ. ಇವರ ಅಪ್ಪನಂಗೆ ಯಮರಾಯ ಭಾಳ ಚಲೋ ಚಳ್ಳಿ ಹಣ್ಣು ತಿನ್ನಿಸ್ತಾನೆ ನಮಗೆ. ಅವನ ಆಟದ ಮುಂದೆ ಯಾರ ಆಟನೂ ಏನೂ ನಡೆಯಂಗಿಲ್ಲ. ಯಾರ ಸಾವು ಎಲ್ಲದ ಅಂತ ಭಗವಂತ ಬರೆದಿಟ್ಟು ಹೋಗಿರ್ತಾನೆ. ಶಟಿಗೆವು ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಅವಂಟಿಗೆ ಸೌಕಾರ ಏನು ಕೆಳಗಿತ್ತು, ತೊಟ್ಟಲ ಕೆಳಗ ಏನಿಟ್ಟು ಪೂಜೆ ಮಾಡ್ತೀರವ ನೀವು? ಏನಿಡ್ತೀರಿ? ಕಲ್ಲ. ಎದ್ರ ಕಲ್ಲ ಅಂತೀರ? ಅದಕ್ಕೆ ಕಲಗಲ್ಲ ಅಂತಿರಲ್ಲ. ಅದ ಕಲಗಲ್ಲಿಗೆ ನಮ್ಮ ಸೌಕಾರ ಭಾಳ ಚಲೋ ಹೇಳಿದ್ರು. ಏನದು? ಶಟಿಗೆ ಅವು. ಯಾಕಿಟ್ಟು ಪೂಜಾ ಮಾಡ್ತಾರ? ಈ ಮನುಷ್ಯ ಯಾವಾಗ ಹುಟ್ಟ್ಯಾನ ಸಾವು ಅನ್ನೋದು ಅದ್ರ ಜೊತೆಗೆ ಹುಟ್ಟ್ಯಾದ. ಯಾವಾಗ ಈ ಮನುಷ್ಯ ಹುಟ್ಟ್ಯಾನ ಸಾವು ಅನ್ನೋದು ಅದ್ರ ಜೊತೆಗೆ ಹುಟ್ಟು ಬಿಟ್ಟದ. ಈ ಸಾವು ಅನ್ನೋದು ನಮ್ಮ ಜೊತೆಗೆ ಬಂದು ಬಿಡುತ್ತದೆ. 100 ವರ್ಷ ಅಂತ ಮ್ಯಾಲ ಹಣಿ ಮ್ಯಾಲ ಬರ್ಕೊಂಡು ಬಂದೀವಿ. ಖರೆ ಹಿಂದೆ ನೋ ಗ್ಯಾರಂಟಿ ಅಂತ ಸಿಕ್ಕಾಗುದ್ಯಾನ. 100 ವರ್ಷ ಮುಂದದ, ಖರೆ ಹಿಂದೆ ನೋ ಗ್ಯಾರಂಟಿ ಅದ. ಇನ್ನು ಈಗರೆ ಪುರಾಣ ಹೇಳ್ಯಾರ್ರಿ, ಮಠಕ್ಕೆ ಹೋಗ್ಯಾರ ಶಿವಾಯ ನಮ. ಹೌದು, ನಂದ ಹೇಳ್ಬೇಕು. ಮತ್ತು ನಿಮಗೆ ಹೇಳಿದ್ರೆ ನೀವು ಸಿಟ್ಟಿಗೆ ಹೇಳ್ತೀರಿ. ನಾಳೆ ನಮ್ದು ನಾವೇ ಹೇಳ್ಕೊಂಬೇಡ. ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಅಸ್ಥಿರವಾದ ದೇಹ ಇದೆ. ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಹೋಗ್ತ ಆ ಶಟಿಗೆವ ಭಾಳ ಚಲೋ ಬರ್ದಾಳ. ಆಕಿ ನಂಗೆ ಬಹುಶಃ ಜಗತ್ತಿನಾಗ ಯಾರೂ ಬರೆಯಕ್ಕೆ ಬಂದಿಲ್ಲ, ಯಾರಿಗೂ ಬರಕ್ಕೆ ಬಂದಿಲ್ಲ. ಹಿಂದೆ ಮುಂದೆ ಶಟಿಗೆವ ಬರೆದ್ರೆ ಹಿಂದೆ ಭಾಳ ಚಲೋ ನೋ ಗ್ಯಾರಂಟಿ ಅನ್ನೋದನ್ನು ಬರೆದು ಬಿಟ್ಟ. ಹಂಗೆ ಈ ಮನುಷ್ಯ 12 ಮೂರ್ತಿ ಜೊತೆಗೆ ಒಂದಾಗಿ ನಿಂತಾಗ ಯಮರಾಯ ಆ ಮೂರ್ತಿಗಳ ಮುಂದೆ ನಿಂತಂದ, ಎಷ್ಟು ಚಲೋ ಅದ ಇವು.
ಇದನ್ನ ಯಾರು ಕೆತ್ತನ ಮಾಡ್ಯಾರ, ಅಕಸ್ಮಾತ್ ಅವ ಏನಾದ್ರೂ ನನ್ನ ಕೈಯಾಗ ಸಿಕ್ಕ ಅಂದ್ರ ಅವನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಿಸ್ತೀನಿ ಅಂದ. ನಡಬರ್ಕ ನಿಂತವ ನಾನಾರಿ ಅಂದ, ನಡಿ ಮಗನ ಮ್ಯಾಲ ಅಂದವ. ನಾ ಅಂದ್ವಿ, ನಾವು ಬೇಕಾದ ವಿದ್ಯೆ ಕಲಿತಿರಬಹುದ್ರಿ, ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದನ್ನಕ್ಕರ ಅಕ್ಕ ಮಹಾದೇವಿ ಬರೀತಾಳೆ. ನಾವು ಬೇಕಾದ ವಿದ್ಯೆ ಕಲಿತು ಆತನಿಗೆ ಚಳ್ಳಿ ಹಣ್ಣು ತಿನ್ನಿಸಬಹುದು, ಆದ್ರೆ ನಮಗಿಂತ ಡಬಲ್ ವಿದ್ಯೆ ಕಲಿತಿರುವಂಥ ಪುಣ್ಯಾತ್ಮ ನಮ್ಮನ್ನು ಬಿಡಲ್ಲ. ಶರಣ ಬಸಪ್ಪನವರು ಹೇಳ್ತಿದ್ದಾರೆ, ನಿನ್ನ ಸಾವಿಗನುಗುಣವಾಗಿ ನಿನ್ನ ಆಯುಷ್ಯ ಪ್ರಮಾಣಕ್ಕನುಗುಣವಾಗಿ ನೀನು ಬದುಕ್ತೀಯಪ್ಪ, ನನ್ನ ಆಯುಷ್ಯ ಪ್ರಮಾಣಕ್ಕನುಗುಣವಾಗಿ ನಾನು ಬದುಕ ಮಾಡುವಂಥವನು. 76 ವರ್ಷ ಭಗವಂತ ನನಗ ಈ ಭೂಮಿ ಮೇಲೆ ಬದುಕು ಮಾಡಕ್ಕೆ ಅವಕಾಶ ಕೊಟ್ಟಾನ. 76 ಆದ ಮೇಲೆ ಭಗವಂತ ನನಗ ಬಾ ಅಂತ ಹೇಳ್ಯಾನ. ನನ್ನ ಸರತಿ ಈಗ ಬಂದ. ಏನು, ಇವತ್ತು ನೀನು ನಾಳೆ ನಾನು, ಇಲ್ಲ ನಾಳೆ ನೀನು ಇವತ್ತು ನಾನು. ಒಂದಿಲ್ಲ ಒಂದು ದಿವಸ ಹೋಗಲೇಬೇಕಾಗ್ತದ. ಯಾಕಂದ್ರ ಇದು ಆತನ ಮನೆಯದ, ಅವನ ಮನ್ಯಾಗ ಬಾಡಿಗೆ ಇರಾಕ ಬಂದೀವಿ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆಂಬ ಕಟ್ಟುಕರ. ಒಂದು ನಿಮಿಷನೇ ಹೆಚ್ಚು ಕಡಿಮೆ ಆಗಂಗಿಲ್ಲ. ಒಂದ ಹೋಳಿಗೆ ತಿಂದು ಬರ್ತೀನಿ ಯಮರಾಯ ನಿಂದ್ರು ಅಂದ್ರೆ ಹೋಳಿಗೆ ಎಲ್ಲ ನೀರು ಸಹಿತ ಇಲ್ಲ ನಡಿ ಮಗನ ಅಂತಾನವ. ಹೋಳಿಗೆ ಎಲ್ಲ ನೀರು ಸಹಿತಿಲ್ಲ ನಡಿ. ಇಷ್ಟೇ ದಿವಸ ಇಷ್ಟೇ ಕ್ಷಣ ಮುಗಿತು ಅಂದ್ರ ಶಿವಾಯ ನಮ. ಹೇ ಭಕ್ತ ಮಹಾಶಯರೇ, ನನ್ನ ಸಾವು ನಾನು ಸಂಭ್ರಮಿಸ್ತೇನೆ. ನನಗ ದುಃಖ ಇಲ್ಲ, ನನಗ ನೋವಿಲ್ಲ, ನನಗ ಬೇಜಾರಿಲ್ಲ. ನಾನು ನನ್ನ ಸಾವನ್ನು ಅನುಭವಿಸ್ತೇನೆ. ಸಾವನ್ನು ಜಗತ್ತಿನೊಳಗೆ ಯಾರು ಅನುಭವಿಸ್ತಾರ ಅವರು ಸಮಾಜದೊಳಗೆ ಯಾವತ್ತಿಗೂ ಚಿರಂಜೀವಿಯಾಗಿ ಉಳಿತಾರಂತ ಭಾಳ ಚಲೋ ಬರೀತಾರ. ಹಂಗ ಮರಣವೇ ಮಹಾನವಿ ಯಾದವಗೆ ಏನು ಮಹಾಮಂಗಲ. ಮರಣವೇ ಮಹಾನವಿಮಿ ಯಾದವಗೆ ಮಹಾಮಂಗಲ ಅಂತ ನಾವೆಲ್ಲ ಮಂಗಳಾರತಿ ಪದವನ್ನು ಹಾಡ್ತಿರ್ತೀವಿ. ಇದು ದೇಹ ಹೋಗ್ತ ಜಾತಸ್ಯ ಹಿ ಮರಣಂ ಧ್ರುವಂ, ಹುಟ್ಟಿದ ಮನುಷ್ಯ ಹೋಗಬೇಕು. ಹಂಗ ನನ್ನ ಸಮಯ ಬಂದದಪ್ಪ. ಧರ್ಮ ಮತ್ತು ಕೀರ್ತಿಯನ್ನ ಯಾವತ್ತಿಗೂ ನೀವು ಬಿಡಾಕ ಹೋಗಬೇಡ್ರಿ. ಯಾರು ಧರ್ಮ ಕೀರ್ತಿಯನ್ನ ಬಿಡ್ತಾರ ಅವ್ರ ಜಗತ್ತಿನೊಳಗೆ ಇದ್ದು ಇರ್ಲಾರ್ದಂಗಾಗತ್ತ. ಯಮರಾಯನ ಕೋರ್ಟ್ನೊಳಗೆ ಸಾಕ್ಷಿ ಹೇಳಬೇಕಾಗ್ಯದ. ಯಮರಾಯನ ಕೋರ್ಟ್ನೊಳಗ ಸಾಕ್ಷಿ ಹೇಳಬೇಕಾಗ್ಯದ. ಯಮರಾಯ ಕೇಳುತ್ತಾನೆ, ಏನು ಮಾಡಿಯಪ್ಪ ನೀನು? ಯಪ್ಪ ನಾನು ಏನು ಮಾಡಿನಂತ ಕೇಳಾಕತ್ತಿಯಲ್ಲ, ಹೇಳ್ತಿ. ನೀನು ಹೇಳಿದ್ರೆ ನಡೆಯಂಗಿಲ್ಲ, ಸಾಕ್ಷಿ ಕರ್ಕೊಂಡು ಬಾ ಅಂದವ. ನೀ ಕೋರ್ಟ್ ಕೇಳುತ್ತಿಲ್ಲ ಸಾಕ್ಷಿ. ನೀ ಬೇಕಾದ್ರೆ ನೀವು ಒಬ್ಬನೇ ವಾದ ಮಾಡ್ತಿದ್ರೆ ನಡೆಯಂಗಿಲ್ಲ, ಸಾಕ್ಷಿ ಬೇಕು. ನೀ ಹೇಳಿದ್ರೆ ನಡೆಯಂಗಿಲ್ಲಪ್ಪ, ಸಾಕ್ಷಿ ಕರ್ಕೊಂಡು ಬಾ. ಆಗ ಸಾಕ್ಷಿ ಕರ್ಕೊಂಡು ಬರ್ತೀನಂತ ಪುಣ್ಯಾತ್ಮ ಕೆಳಗೆ ಬಂದ. 3 ಮಂದಿ ಗೆಳೆಯರಿಗೆ ಭಾಳ ಹಚ್ಕೊಂಡಿದ್ದ. 3 ಮಂದಿ ಗೆಳೆಯರಾಗಿ ಮೊದಲನೆಯ ಗೆಳೆಯನ ಹತ್ತಿರ ಹೋಗಿ ಕೇಳ್ತಾನ, ಈ ಪುಣ್ಯಾತ್ಮ ನಾನು ನಿರಪರಾಧಿ ಅಂತ ಯಮರಾಯನ ಮುಂದೆ ಬಂದ ನಿಂತು ಸಾಕ್ಷಿ ಹೇಳೋ. ಮೊದಲನೆಯ ಗೆಳೆಯ ಹೇಳ್ತಾನ, ನಾನು ಕೋರ್ಟ್ ತನಕ ಬರಲ್ಲ, ಇಲ್ಲೇ ನಿಂತ ಬೇಕಾದ್ರೆ ಹೇಳ್ತೀನಿ, ಅಲ್ಲಿ ತನಕ ಬಂದು ಹೇಳು ಅಂದ್ರೆ ಹೇಳಲ್ಲ ಅಂದವ. ಅಲ್ಲಿ ತನಕ ಬಂದು ಹೇಳು ಅಂದ್ರೆ ಹೇಳಲ್ಲ. ಆದ್ರೆ ಕೋರ್ಟ್ ಕೇಳ್ತದ, ಕಟಕಟಿಯಾಗ ನಿಂತರ ಅಷ್ಟೇ ಸಾಕ್ಷಿ, ಇಲ್ಲ ಅಂದ್ರೆ ಕೇಳಲ್ಲ. ಯಾವಾಗ 1ನೇ ಗೆಳೆಗ ಭಾಳ ಹಚ್ಕೊಂಡಿದ್ದ, ಭಾಳ ಶೃಂಗಾರ ಮಾಡಿ ಅದನ್ನು ಮಾಡಿಕೊಂಡಿದ್ದ. ಖರೆ 1ನೆಯ ಗೆಳೆಯ ಬರಲ್ಲ ಅಂದಾಗ 2ನೆಯ ಗೆಳೆಯನ ಹತ್ರ ಹೋಗ್ತಾನೆ. ನೀರೇ ಬಾರೋ, ಯಮರಾಯನ ಕೋರ್ಟಿನೊಳಗೆ ನಿಂತು ನಾನು ನಿರಪರಾಧಿ ಅಂತ ಸಾಕ್ಷಿ ಹೇಳಕ್ಕೆ ಬಾ ಅಂದಾಗ ಯಮರಾಯಗ ಆ ಮನುಷ್ಯಾಗ 2ನೆಯ ಗೆಳೆಯ ಹೇಳ್ತಾನ, ನಾನು ಬರ್ತಿ. ಎಲ್ಲಿ ತನಕ?
ಕೋರ್ಟ್ ತನಕ ಬರ್ತೀನಿ, ಆದ್ರೆ ಕೋರ್ಟ್ ಒಳಗೆ ಬರಲ್ಲ. ಎಲ್ಲಿ ತನಕ? ಕೋರ್ಟ್ ತನಕ ಬರ್ತೀನಿ, ಕೋರ್ಟಿನ ಒಳಗೆ ಬರಂಗಿಲ್ಲ. ಅದೇ ಬಾಗಿಲಿಗೆ ನಿಂತು ನೀನು ನಿರಪರಾಧಿ ಅಂತ ನಾ ಹೇಳ್ತೀನಂದಾಗ ಕೋರ್ಟ್ ನಂಬಲ್ಲ. ಎರಡನೆಯ ಗೆಳೆಯಗ ಭಾಳ ಹಚ್ಚಿಕೊಂಡಿತ್ತು, ಮನಸ್ಸಿಗೆ ನೋವಾಯಿತು. ಮೂರನೆಯ ಗೆಳೆಯ ಅಷ್ಟಕ್ಕಷ್ಟೇ ಹಚ್ಚಿಕೊಂಡಿದ್ದ, ಆಗೊಮ್ಮೆ ಈಗೊಮ್ಮೆ ಮಾತಾಡಿಸ್ತಿದ್ದ, ನಿತ್ಯ ನಿತ್ಯ ಮಾತಾಡಿಸ್ತಿರ್ಲಿಲ್ಲ. ಹುಣ್ಣಿಗೊಮ್ಮೆ ಅಮಾಸಿಗೊಮ್ಮೆ ಮಠ ನೆನಪಾಗತ್ತಂತಾರಲ್ಲ ಹಂಗೆ ಆಗೊಮ್ಮೆ ಈಗೊಮ್ಮೆ ಅಷ್ಟೇ ಆತ ಹಚ್ಕೊಂಡಿದ್ದ. ಮೂರನೆಯ ಗೆಳೆಯನ ಹತ್ತಿರ ಹೋಗಿ ಕೇಳದ, ಏನು ನೀಯರೇ ಬಾರಪ್ಪ, ಅವರಿಬ್ಬರು ಬರಲ್ಲ, ಒಬ್ಬವನ ನಿಂತಲ್ಲೇ ಹೇಳ್ತೀನಿ, ಇನ್ನೊಬ್ಬನ ಕೋರ್ಟ್ ಬಾಗಿಲ ತನಕ ಬಂದು ಹೇಳ್ತೀನಿ, ನೀಯರೇ ಬಾ. ಆಗ ಮೂರನೆಯ ಗೆಳೆಯ ಹೇಳ್ತಾನ, ಯಾರು ಬ್ಯಾಡಂತಾರ ತಮ್ಮ, ನಾ ಬರ್ತೀನಿ ನಡಿ ನಿನ್ನ ಜೊತೆಗೆ. ಕೋರ್ಟ್ ಅಲ್ಲ, ಕೋರ್ಟ್ ಕಟ್ಟಿ ಅಲ್ಲ, ನ್ಯಾಯಾಧೀಶನ ಪಕ್ಕದೊಳಗೆ ಹೋಗಿ ಸಹಿತ ನಾ ಹೇಳ್ತೇನೆ, ನಿನ್ನ ನಿರಪರಾಧಿ, ನೀನು ಒಳ್ಳೆಯವನಂತ ನಾನು ಹೇಳ್ತೀನಂದಾಗ ಮೊದಲನೆಯ ಗೆಳೆಯ ಯಾರು ಗೊತ್ತಾಯ್ತೇನವ? ನಾವು ಮನೆ ಭಾಳ ಚಲೋ ಕಟ್ಟಿವಿ, ಕೋಟಿಗಟ್ಲೆ ಕೊಟ್ಟು, ಮನೆ ಭಾಳ ಚಲೋ ಕಟ್ಟಿವಿ, ಕೋಟಿಗಟ್ಲೆ ಕೊಟ್ಟು, ಅಂತಸ್ತಿನ ಮ್ಯಾಲ ಅಂತಸ್ತು, ಅಂತಸ್ತಿನ ಮ್ಯಾಲ ಅಂತಸ್ತು. ಬಾಂಬೆ ಒಳಗೆ ಒಂದು ಮನೆ ಅದ ಅಂತ ಕೇಳಿರೇನು? 40 ಅಂತಸ್ತದ ಅಂತ. ಎಷ್ಟು? 40 ಅಂತಸ್ತನ್ಯಾಗ ಎಲ್ಲದ್ರೊಳಗೆ ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಟಾಯ್ಲೆಟ್, ಎಲ್ಲ ಫುಡ್ ಮೊದಲ ಮಾಡಿಕೊಂಡು ಅಟ್ಯಾಚ್ 40 ಅಂತಸ್ತಿನ ಬಿಲ್ಡಿಂಗ್ನ್ಯಾಗ ಎಷ್ಟು ಮಂದಿ ಮಲ್ಕೊಂತಾರ ಗೊತ್ತನು? ಗಂಡ ಹೆಂಡತಿ 2 ಮಕ್ಕಳು. ಎಷ್ಟು ಮಂದಿ? ಗಂಡ ಹೆಂಡತಿ 2 ಮಕ್ಕಳು. ಇಡೀ 40 ಅಂತಸ್ತಿನ ಬಿಲ್ಡಿಂಗ್ ನಂದೇ ಅದ ಅಂತ ಆ 4 ಮಂದಿ ಮಾಲಕರು ಒಂದೊಂದು ತಾಸು ಎಲ್ಲ ಅಂತಸ್ತಿನಾಗ ಮಲ್ಕೊಂಡ್ರೆ ನಿದ್ದೆ ಆಗತ್ತಾನ? ಒಂದ್ರಾಗೆ ತಣ್ಣಗೆ ಮಕ್ಕೋಬೇಕು ಅಂದ್ರೆ ನಿದ್ದೆ ಭಾಳ ಚಲೋ ಆಗತ್ತೆ. 40 ಅಂತಸ್ತು ನಿಂದ ಇರಬಹುದು ಖರೆಯಪ್ಪ, ಆ ಅಂತಸ್ತು ಬಂದು ನಿನಗ ನ್ಯಾಯ ಹೇಳಲ್ಲ, ನಿನ್ನ ನಿರಪರಾಧಿ ಅಂತ ಹೇಳಲ್ಲ, ಅದು ನಿಂತಲ್ಲೇ ಮಾತ್ರ ಹೇಳ್ತದ ನನಗೆ ಭಾಳ ಚಲೋ ಕಟ್ಟ್ಯಾನಂತ. ಇದು ಒಂದನೆಯ ಗೆಳೆಯ. ಎರಡನೇದು, ನಾವು ಕಟ್ಟಿಕೊಂಡ ಗಂಡ, ನಾವು ಕಟ್ಟಿಕೊಂಡ ಹೆಂಡತಿ, ನಮ್ಮಿಬ್ಬರಿಗೆ ಆದ ಮಕ್ಕಳು ಎಲ್ಲಿ ತನಕ ಬರ್ತಾರ? ಕೋರ್ಟ್ ತನಕ ಬರ್ತಾರ, ಆದ್ರೆ ಕೋರ್ಟ್ ಒಳಗೆ ಬರಲ್ಲ. ಎಲ್ಲಿ ತನಕ? ಇದನ್ನು ಪುರಾಣ ಬ್ಯಾರೆದು ಹೇಳಕತ್ತಿಲ್ಲ ನಾನು, ಶಾಣಬಸವೇಶ್ವರರು ಉಪದೇಶ ಕೊಡಾಕಚ್ಚಾರ, ಅದನ್ನು ಕಥೆ ರೂಪದೊಳಗೆ ಹೇಳಾಕತ್ತೀನಿ ನಿಮಗೆ. ಏನು? ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಏನು? ಕೋರ್ಟ್ ತನಕ ಯಾರು? ಯಮರಾಯನ ಕೋರ್ಟ್ ತನಕ ಸತ್ತಾಗ ಗೂಟಕ್ಕೆ ಬಡದು ಭಾಳ ಚಲೋ ಆತ್ತು. ಎಲ್ಲಿ ತನಕ ಬರ್ತೀರಿ? ಮಣ್ಣ ಮಾಡೋ ತನಕ ಬರ್ತೀರಿ. ಮಣ್ಣು ಮಾಡೋ ಕಾಲಕ್ಕೆ ನಾನು ಹೋಗ್ತೀನಿ ಬಿಡ್ರಿ ಅಂತ ಭಾಳ ಜೋರ್ ಬಾಯಿ ಮಾಡಿ ಅಳುತ್ತಿರ್ತೀರಿ. ಒಂದು ಸಲ ಬಿಟ್ಟು ನೋಡ್ರಕ್ಕಿಗೆ 1 ಕಿಲೋಮೀಟರ್ ದೂರ ಹೋಗಿರ್ತಾಳೆ. ಏನು? 1 ಕಿಲೋಮೀಟರ್ ದೂರ. ಭಾಳ ಚಲೋ ಬರೆದ್ರು. ಹೆಂಡ್ರು ಮಕ್ಕಳು ಬರುವರು ತಮ್ಮ, ಎಲ್ಲಿ ತನಕ? ನಿನಗ ಮಣ್ಣು ಮುಚ್ಚೋ ತನಕ. ಯಾಕ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ, ಈ ಸಂಸಾರ ನೆಚ್ಚಿ, ಇದು ಹೋಗುವ ದೈತೋ ಒಂದು ದಿವಸ. ಈ ಗೆಳೆಯನನ್ನು ಮೆಚ್ಚಿಕೊಂಡು ಬದುಕ ಹಾಳು ಮಾಡಿಕೊಂಡಿಯಲ್ಲೋ, ಎರಡನೆಯ ಗೆಳೆಯನೇ ನನಗೆ ಸರ್ವಸ್ವ ಅಂತ ತಿಳಿದು ಇನ್ನೊಬ್ಬರನ್ನ ಕಣ್ಣೆತ್ತು ನೋಡಲಾರದ ನೀನು ಎರಡನೆಯ ಗೆಳೆಯನೇ ಭಾಳ ಚಲೋ ಅಂದಿ. ಆದ್ರೆ ಎರಡನೆಯ ಗೆಳೆಯ ಎಲ್ಲಿ ತನಕ ಬಂದ? ನಿನಗ ಮಣ್ಣು ಮಾಡೋ ತನಕ ಬರ್ತಾನ. ಅಣ್ಣ ತಮ್ಮ ಬರುವರು ತಮ್ಮ, ಎಲ್ಲಿ ತನಕ? ನಿನಗ ಮಣ್ಣು ಹಾಕೋ ತನಕ. ಮಣ್ಣು ಹಾಕಿದ ಗಳಿಗೆಯೊಳಗ ನಿಂದೆಷ್ಟದ ನಂದೆಷ್ಟದ ತಗೋ, ಮುಗಿದೋಯ್ತು. ನಿಂದೆಷ್ಟದ
ನಂದೆಷ್ಟದ ಮುಗಿದೋಯ್ತು, ಇಂಥ ಪಾಮರ ಜನ್ಮ ಇದು ಭಾಳ ಕೋಡ್ಯದ ಅಂತ ಮಡಿವಾಳಪ್ಪ ಸುಮ್ಮನೆ ಬರಲಿಲ್ಲ. ಪಾಮರ ಜನ್ಮವಿದು ಬಲುಕೋಡಿ, ಇದನ್ನು ಅರ್ಥ ಮಾಡಿಕೊಂಡು ಬದುಕು ಮಾಡಬೇಕಾಗಿತ್ತು. ಎರಡನೆಯ ಗೆಳೆಯನನ್ನು ಬದುಕು ಮಾಡಿ, ಎರಡನೆಯ ಗೆಳೆಯನನ್ನು ಮೆಚ್ಚಿಕೊಂಡು ಬದುಕು ಮಾಡಿದ ಖರೆ ಆತ ಬಂದು ನ್ಯಾಯ ಹೇಳಲಿಲ್ಲ. ಆತ ಬಂದು ನ್ಯಾಯ ಹೇಳಲಿಲ್ಲ. ಮೂರನೆಯ ಗೆಳೆಯ ಆಗೊಮ್ಮೆ ಈಗೊಮ್ಮೆ, ಯಾವಾಗ ಇಂಥ ಪುರಾಣ ಪುಣ್ಯ ಕಥೆಗಳು ಕಾರ್ಯಕ್ರಮಗಳ ನಡೆದ ಘಳಿಗೆಯೊಳಗೆ ಬಡವರನ್ನು, ದೀನರನ್ನು, ದಲಿತರನ್ನು ಆಗಾಗ ನೀವೇನು ಕೈ ಬಿಚ್ಚಿ ದಾನ ಮಾಡಿರ್ತೀರಿ. ದಾನ ಮಾಡಿದ್ದು ಅಷ್ಟೇ ನಿನ್ನ ಜೊತೆಗೆ ಬರ್ತದ. ಮಡಿವಾಳಪ್ಪ ಹೇಳದ ಅದಕ್ಕೆ ಏನು, ಜಲ್ದಿ ನೋಡಿ ಕೊಳ್ಳೋ ತಮ್ಮ, ಬಂದುದ್ಯಾವಲ್ಲಿ ಮುಂದಕ್ಕೆ ಹೋಗುವುದ್ಯಾವಲ್ಲಿ, ದಾನ ಧರ್ಮ ಮಾಡಿದ ಬುತ್ತಿ ನಿನ್ನ ದಾರಿ ಬುತ್ತಿಗಾಗ್ಯದ ಹೊರತಾಗಿ, ಮುಂದಿನ ಹೊತ್ತಿಗಾಗ್ಯದ ಹೊರತಾಗಿ ನಿನ್ನ ಜೀವನ ಪೂರ್ತಿ ಬರುವಂಥದ್ದು ಇಂಥ ದಾನ ಧರ್ಮಗಳ ವಿನಃ ಮತ್ತೊಂದು ಅಲ್ಲ ಅನ್ನೋದನ್ನ ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದುದ್ಯಾವಲ್ಲಿ ಮುಂದೆ ಹೋಗುದ್ಯಾವಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದುದ್ಯಾವಲ್ಲಿ ಮುಂದೆ ಹೋಗುದ್ಯಾವಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದುದ್ಯಾವಲ್ಲಿ ಮುಂದೆ ಹೋಗುದ್ಯಾವಲ್ಲಿ. ಹಿಂದಕ್ಕ ಏಸೋ ಜನ್ಮ ತಿರುಗಿ ನೀ ಬಂದಿ, ಅಲ್ಲಿಂದೇನೋ ತಂದಿ. ಹಿಂದಕ್ಕ ಏಸೋ ಜನ್ಮ ತಿರುಗಿ ನೀ ಬಂದಿ, ಅಲ್ಲಿಂದೇನೋ ತಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ. ಕೊಟ್ಟರು ಹೋಯಿತೆಂಬ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ. ಕೊಟ್ಟರು ಹೋಯಿತೆಂಬ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ. ಉಂಡದು ಎಲ್ಲ ನಿನ್ನ ಹೊಟ್ಟೆಗಾಯಿತೋ, ಇಟ್ಟಿದ್ದಿನ್ನೆ ಒಳಿಯಿತೋ. ಉಂಡದು ಎಲ್ಲ ನಿನ್ನ ಹೊಟ್ಟೆಗಾಯಿತೋ, ಇಟ್ಟಿದ್ದಿನ್ನೆ ಒಳಿಯಿತೋ. ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತೋ, ಮುಂದಿನ ಹೊತ್ತಿಗಾಯಿತೋ. ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತೋ, ಮುಂದಿನ ಹೊತ್ತಿಗಾಯಿತೋ. ಜಲ್ದಿ ನೋಡಿ ಅಣ್ಣ ತಮ್ಮ ಬಿಗರು ಬಿಚ್ಚರು ಯಾರು ಇಲ್ಲ, ನಿನಗ ಯಾರಿಲ್ಲ. ಅಣ್ಣ ತಮ್ಮ ಬಿಗರು ಬಿಚ್ಚರು ಯಾರಿಲ್ಲ, ನಿನಗ ಯಾರಿಲ್ಲ. ತಾಯಿ ತಂದೆ ಜ್ವಾಕಿ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ. ತಾಯಿ ತಂದೆ ಜ್ವಾಕಿ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ. ಜಲ್ದಿ ನೋಡಿ ಪಾಪ ಮಾಡಬೇಡ ಲತ್ತಿ ತಿಂದಿವೆಲ್ಲಿ ಯಮರಾಯನಲ್ಲಿ. ಪಾಪ ಮಾಡಬೇಡ ಲತ್ತಿ ತಿಂದಿವೆಲ್ಲಿ ಯಮರಾಯನಲ್ಲಿ. ಪುಣ್ಯ
ಮಾಡಿದರ ಮೋಕ್ಷ ದೊರಕುವುದಿಲ್ಲಿ ಸದಾ ಶಿವನಲ್ಲಿ. ಪುಣ್ಯ ಮಾಡಿದರ ಮೋಕ್ಷ ದೊರಕುವುದಿಲ್ಲಿ ಸದಾ ಶಿವನಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ. ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ. ಗುರು ಮಹಂತೇಶನ ಪಾದದಲ್ಲಿ ನಂಬಿಗುಡು ಇಲ್ಲಿ. ಗುರು ಮಹಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲ್ಲಿ ಮುಂದೆ ಹೋಗೋ ದ್ಯಾವಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲ್ಲಿ ಮುಂದೆ ಹೋಗೋ ದ್ಯಾವಲ್ಲಿ. ನೀನು ಬಂದು ದ್ಯಾವಲ್ಲಿ ಮುಂದೆ ಹೋಗೋ ದ್ಯಾವಲ್ಲಿ. ಹೀಗೆ ದಾನ ಧರ್ಮಗಳನ್ನು ಮಾಡಿ ಕೀರ್ತಿಯನ್ನು ಪಡೆದುಕೊಂಡು ಕೃತಾರ್ಥರಾಗಬೇಕು ಅಂತ ಉಪದೇಶವನ್ನು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರು ಶರಣಬಸವೇಶ್ವರರ ಉಪದೇಶದ ಸಾರವನ್ನು 19ನೇ ಸಂಧಿಯೊಳಗ ಉಪದೇಶವನ್ನು ಮಾಡ್ತಾರೆ. ಯಾವ ಸಮಯ ಆದದ್ದನ್ನು ಗೊತ್ತಾಗದೇ ಇರುವ ಶರಣಬಸವೇಶ್ವರರು ರಾತ್ರಿಯ ಸಮಯದ ಪೂಜೆಗೆ ಅಂತ ಕೂರ್ಚ. ರಾತ್ರಿಯ ಸಮಯದ ಪೂಜೆ ತಡವಾಗ್ತದೆ. ತಡವಾದ ಘಳಿಗೆಯೊಳಗ ಶರಣಬಸವೇಶ್ವರರು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಹಾಕಿ ಭಸ್ಮವನ್ನು ಧರಿಸಿಕೊಂಡು ಅಂಗೈಯೊಳಗ ಲಿಂಗಯ್ಯನ ನಿಟ್ಟು ಮಜ್ಜನವನ್ನು ಮಾಡಿ ಆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಈ ಅಂಗ ನಿನ್ನೊಳಗ ಐಕ್ಯನಾಗುವ ಸ್ಥಿತಿ ಬಂದಾದ ಲಿಂಗಯ್ಯ. ಮಾಡಬೇಕು ಮನವಲಿದು ಲಿಂಗ ಪೂಜೆ ಅನ್ನುವ ಹಂಗ ನಿನ್ನೊಳಗ ಒಂದಾಗುವ ಘಳಿಗೆ ಬಂದಾದ ಲಿಂಗಯ್ಯ. ನಿನ್ನೊಳಗ ನಾನು ಒಂದಾಗ್ತೇನೆ. ನಿನ್ನೊಳಗ ನಾನು ಒಂದಾಗುವಕ್ಕಿಂತ ಮೊದಲು ಈ ಲಿಂಗಕ್ಕ ಜಂಗಮನ ಪಾದೋದಕ ಬೇಕಾಗ್ಯದ. ಯಾವಾಗ ಜಂಗಮನ ಪಾದೋದಕವನ್ನು ಆ ಜಂಗಮ ಮೂರ್ತಿಯನ್ನು ಗದ್ದಿಗೆಯ ಮ್ಯಾಲ ಕೂರಿಸಿ ಆತನ ಪಾದ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಜಂಗಮನ ಆಶೀರ್ವಾದವನ್ನು ಪಡೆದು ನಾನು ಭಕ್ತ ನೀನು ಜಂಗಮನಾಗಿ ನನಗೆ ಪಾದೋದಕವನ್ನು ಕೊಟ್ಟು ಕೃತಾರ್ಥರನ್ನಾಗಿ ಮಾಡಬೇಕು ಅಂತ ಶರಣಬಸವೇಶ್ವರರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜಂಗಮನ ಪಾದೋದಕವನ್ನು ಲಿಂಗಯ್ಯನ ಮ್ಯಾಲ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ 3 ಬಾರಿ ಹಾಕಿ ಗುರುಪಾದೋದಕವೇ ಕರುಣಾಜಲ, ಲಿಂಗ ಪಾದೋದಕವೇ ಸಮತಾ ಜಲ, ಜಂಗಮ ಪಾದೋದಕವೇ ಈ ಸಮತೆ ಸೈರಣೆಯ ಪಾದೋದಕ. ಈ ಪಾದೋದಕ ನನ್ನ ಬದುಕನ್ನು ಉದ್ಧರಿಸಲಿ ಅಂತ ಲಿಂಗಯ್ಯನ ಮ್ಯಾಲ ಹಾಕಿ ಆ ಪಾದೋದಕವನ್ನು ಸ್ವೀಕರಿಸಿ ಅಂಗೈಯೊಳಗ ಲಿಂಗಯ್ಯನ ನಿಟ್ಟು ಭಸ್ಮವನ್ನು ಹಚ್ಚಿ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂಥೇಳಿ ಆ ಪತ್ರಿಯನ್ನು ಜಂಗಮನ ಪಾದದ ಮೇಲೆ ಧರಿಸಿ ಅದೇ ಪತ್ರೆಯನ್ನು ಲಿಂಗಯ್ಯನ ಮ್ಯಾಲ ಇಟ್ಟು ಆ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಆ ಜಂಗಮ ಆ ಲಿಂಗ 2 ಏಕವಾಗಿ ಕಂಡು ಎಲ್ಲಿ ಹೋದ್ರಪ್ಪ, ಎಲ್ಲು ಕಾಯಿ ಹಚ್ಚಬರ್ರಿ ಸಿದ್ದು, ಕಾಯಿ ಹಚ್ಚ
ಜಂಗಮ ಆ ಲಿಂಗಯ್ಯ ಏಕವಾಗಿ ಕಾಣುವುದರ ಮೂಲಕ ಆ ಲಿಂಗಯ್ಯಗ ಪ್ರಾರ್ಥನೆ ಮಾಡ್ತಾ 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 ಲಿಂಗಯ್ಯನೊಳಗ ಒಂದಾಗ್ತಾರೆ ಮಹಾತ್ಮರಾದ ಶರಣ ಬಸವೇಶ್ವರ. ಗುರುಲಿಂಗ ಜಂಗಮ ಸೇವೆಯ ಪ್ರೇಮ ಅನುದಿನವು ಲಿಂಗ ಪೂಜೆಯ ನೇಮ ಅಂಗವೇ ಲಿಂಗ ಕೂಡಲ ಸಂಗಮ ಶರಣರ ಮಾರ್ಗವ ತೋರಿದ ಮಹಿಮಾ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ. ಭಕ್ತಿಯ ಭಾಂಡಾರಿ ಬಸವನವತಾರಿ ಮನುಕುಲದುದ್ಧಾರಿ ಪರವುಪಕಾರಿ ಭಕ್ತಿಯ ಭಾಂಡಾರಿ ಬಸವನವತಾರಿ ಮನುಕುಲದುದ್ಧಾರಿ ಪರವುಪಕಾರಿ ವೀರಶೈವಾಚಾರಿ ಧರ್ಮಾಧಿಕಾರಿ ವೀರಶೈವಾಚಾರಿ ಧರ್ಮಾಧಿಕಾರಿ ಮತಭೇದಗಳ ತೂರಿ ಕುಲವಂದೇ ಸಾರಿ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ. ಗುರುಲಿಂಗ ಜಂಗಮ ಸೇವೆಯ ಪ್ರೇಮ ಅನುದಿನವು ಲಿಂಗ ಪೂಜೆಯ ನೇಮ ಗುರುಲಿಂಗ ಜಂಗಮ ಸೇವೆಯ ಪ್ರೇಮ ಅನುದಿನವು ಲಿಂಗ ಪೂಜೆಯ ನೇಮ ಅಂಗವೇ ಲಿಂಗ ಕೂಡಲ ಸಂಗಮ ಅಂಗವೇ ಲಿಂಗ ಕೂಡಲ ಸಂಗಮ ಶರಣರ ಮಾರ್ಗವ ತೋರಿದ ಮಹಿಮಾ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ. ಹಸಿದವರಿಗೆ ಅನ್ನ ದಾಸೋಹ ಗಿರಿಸಿದ ಶರಣ ಗೋಷ್ಠಿ ಜ್ಞಾನ ದಾಸೋಹ ನಡೆಸಿದ ಹಸಿದವರಿಗೆ ಅನ್ನ ದಾಸೋಹ ಇರಿಸಿದ ಶರಣ ಗೋಷ್ಠಿ ಜ್ಞಾನ ದಾಸೋಹ ನಡೆಸಿದ ಸರ್ವವು ಗುರುಲಿಂಗ ಜಂಗಮಕ್ಕೆ ನೀಡಿದ ಸರ್ವವು ಗುರುಲಿಂಗ ಜಂಗಮಕ್ಕೆ ನೀಡಿದ ತ್ರಿವಿಧದ ಸೋಹದ ಮಹಾಮನೆ ಬೆಳಗಿದ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ. ಅಂದು ಬೆಳಗಿದ ಜ್ಯೋತಿ ಇಂದಿಗೂ ಬೆಳಗುತ್ತಿದೆ ಶ್ರೀ ಶರಣ ಬಸವಪ್ಪ ಅಪ್ಪ ಎನ್ನುತ್ತಿದೆ ಅಂದು ಬೆಳಗಿದ ಜ್ಯೋತಿ ಇಂದಿಗೂ ಬೆಳಗುತ್ತಿದೆ ಶ್ರೀ ಶರಣ ಬಸವಪ್ಪ ಅಪ್ಪ ಎನ್ನುತ್ತಿದೆ ಮಾನವ ಧರ್ಮಕ್ಕೆ ಜಯವನ್ನು ಕೋರುತ್ತಿದೆ ಮಾನವ ಧರ್ಮಕ್ಕೆ ಜಯವನ್ನು ಕೋರುತ್ತಿದೆ ಕೆಂದುಳ್ಳಿ ಹೃದಯಕ್ಕೆ ಶಾಂತಿಯ ನೀಡಿದೆ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣ ಜ್ಯೋತಿ ಕಲಬುರಗಿ ಕೀರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ ಶರಣು ನಿಮಗೆ ದಾಸೋಹ ಮೂರ್ತಿ. ಶರಣ ಬಸವೇಶ್ವರ ಮಹಾರಾಜ ಕಿ ಜೈ.
ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ ಜೈ, ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ, ಬಸವೇಶ್ವರ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವಾ. ಹೀಗೆ ಮಹಾತ್ಮರಾದ ಮಹಾದಾಸೋಹಿ ಶರಣಬಸವೇಶ್ವರರು ಅಂಗೈಯೊಳಗ ಲಿಂಗಯ್ಯನ ನೆಟ್ಟು ತದೇಕ ದೃಷ್ಟಿಯಿಂದ ಲಿಂಗಯ್ಯನೊಳಗೊಂದಾಗಿ ನೀರು ನೀರು ಬೆರೆತಂತೆ ಹಾಲು ಹಾಲು ಬೆರೆತಂತೆ ಈ ಜೀವ ಪರಮಾತ್ಮನೊಳಗ ಒಂದಾಗಿ ಲಿಂಗೈಕ್ಯರಾಗ್ತಾರೆ ಅನ್ನುವಂಥ ವಿಚಾರ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರು ನೂರಾರು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಭಾಮಿನಿ ಷಟ್ಪದಿಯೊಳಗೆ ಈ ಪುರಾಣವನ್ನು ಬರೆಯುವಂಥವರಾಗ್ತಾರೆ. ಈ ಪುರಾಣ ಮರಳಿ ಪ್ರಾರಂಭವಾಗುವಂಥದ್ದು ಅದು ಇವತ್ತಲ್ಲ, ಯಾವತ್ತ್ರಿ ನಾಳೆಗೆ ಮರಳಿ ಪ್ರಾರಂಭ ಆಗಿ 1 ತಿಂಗಳು ನಡೀತದೆ, 21 ದಿವಸ ಅಲ್ಲ. ಈ ವರ್ಷ 19 ದಿನ ಆಗಿದೆ. ನಮ್ಮ ಊರಿನ ಹಿರಿಯರು, ನಮ್ಮ ಕಮಿಟಿಯವರು ಅದು ಯಾವಾಗ ಚಾಲು ಆಗ್ಯದ ಪುರಾಣ ಅವತ್ತಿನಿಂದ ತಲೆಯಾಗ ಅದೇ ಕೊರೆ ಸಾಕತ್ತಾರ. ನನಗೆ ಬಿಡ್ರಿ ಹೋಲಿ ಅಂತ ನಾ ಅಂತೀನಿ, ಎಲ್ಲ ಅಂತ ಅವ್ರು ಅಂತಾರ. ಏನ್ರಿ ಅಂದೆ ಕೊನೆಗೆ ಮುಂದಿನ ವರ್ಷ 1 ತಿಂಗಳ ಪುರಾಣ ಮಾಡೇ ತೀರದಂತ ಅವರೆಲ್ಲ ಸಿದ್ಧರಾಗಿ ಕುಂತು ಬಿಟ್ಟಾರೆ. ಆ ಪುರಾಣ ಯಾವುದು, ಯಾರು ಹೇಳ್ತಾರೆ, ಏನು ಕಥೆ ಅನ್ನೋದನ್ನು ಎಲ್ಲ ಮುಂದಿನ ದಿನಮಾನದೊಳಗೆ ತಮ್ಮೆಲ್ಲರಿಗೂ ತಿಳಿಪಡಿಸುವಂಥ ವಿಚಾರ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಮತ್ತಿವತ್ತು ಪುರಾಣ ಮುಗಿದದ ನಾಳೆಗೆ ಯಾಕೆ ಬರಲಿ ಅಂದರೆ, ಹೌದು ನೀವು ನಾಳೆಗೆ ಬರ್ಲಿಕ್ಕಂದ್ರೆ ನಾ ಬರಬಾರ್ದಾಗದ. 18 ದಿವಸ ಪುರಾಣ ಹೇಳಿದ್ದು ಹೊಳೆಗೆ ಹುಣ್ಸೆಣ್ಣು ತೊಳೆದಂಗೆ ಆಗ್ತದೆ. ನಾಳೆಯ ದಿವಸ ಪ್ರಾರಂಭ ಮತ್ತು ಕೊನೆ ಇವೆರಡು ಏನಿರ್ತದಲ್ಲ ಭಾಳ ಮುಖ್ಯವಾಗಿರ್ತದೆ. ನಾಳೆಯ ದಿವಸ ತಾವೆಲ್ಲರೂ ಏನು ಸಂಖ್ಯೆಯೊಳಗೆ ಬಂದಿರಲ್ಲ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯೊಳಗೆ ಕಾರ್ಯಕ್ರಮವನ್ನು ಬರಾಕಬೇಕು. ನಾಳೆಗೆ ಮತ್ತೆ 1 ತಾಸು ನಾನು ಪುರಾಣವನ್ನು ಹೇಳುವಂಥವನಾಗ್ತೀನಿ. ಎಷ್ಟು? 1 ತಾಸು. ಇವತ್ತು ಮುಗಿದದ ಮತ್ತೆ ಯಾಕೆ ನಾಳೆ ಹೇಳ್ತೀರಂದರೆ, ಹೊಳ್ಳಿ ನಾಳೆ ಪ್ರಾರಂಭ ಮಾಡಬೇಕಲ್ಲ, ಆ ಪುರಾಣದ ಪ್ರಾರಂಭ ಮತ್ತೆ ನಾನು 1 ತಾಸು ಹೇಳುವಂಥವನಾಗ್ತೇನೆ. ತಾವೆಲ್ಲರೂ ಬರಬೇಕು. ನಾಳೆಯ ದಿವಸ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಅವಳಿ ತಾಲೂಕಿನ ಹಿರಿಯ ಮಹಾಸ್ವಾಮಿಗಳವರಾಗಿರುವಂಥ ಶಿವಾಚಾರ್ಯ ರತ್ನ ಡಾಕ್ಟರ್ ಮದ್ಘನಲಿಂಗ ಚಕ್ರವರ್ತಿ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಮಾಗಣಗೆರೆಯ ಪರಮ ಪೂಜ್ಯರು ಆಗಮಿಸುವಂಥವರಿದ್ದಾರೆ. ಅವರ ಜೊತೆಯಾಗಿ ನಮ್ಮ ಅವಳಿ ತಾಲೂಕಿನಲ್ಲಿ ತಮ್ಮದೇ ಆದ ಶಿಕ್ಷಣದೊಳಗೆ ಛಾಪನ್ನು ಮೂಡಿಸಿರುವಂಥ ಪರಮ ಪೂಜ್ಯರಾದ ದಾಸೋಹ ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠ, ಅದ ಬ್ರಾಕೆಟ್ ಒಳಗೆ ದಾಸೋಹ ವಿರಕ್ತ ಮಠದ ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಸೊನ್ನದ ಪರಮ ಪೂಜ್ಯರು ನಾಳೆಯ ದಿವಸ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಸಂದೇಶವನ್ನು ಕೊಡುವಂಥವರಿದ್ದಾರೆ. ಇದರ ಜೊತೆಗೆ ವೇದಿಕೆ ಮೇಲೆ ನಮ್ಮ ತಾಲೂಕಿನ MLA ಸಾಹೇಬರು, ನಮ್ಮ XMLA ಸಾಹೇಬರು, ಅಷ್ಟೇ ಅಲ್ಲದೆ ಶಿವರಾಜ ಪಾಟೀಲ್ ಅವರು, ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಳೆಯ ದಿವಸ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿರುವಂಥ ಶ್ರೀಯುತರಾದ ಕೇದಾರಲಿಂಗಯ್ಯ ಹಿರೇಮಠ ಅವರಿಗೆ ಈ ವೇದಿಕೆ ಮೇಲೆ ಸನ್ಮಾನದ ಕಾರ್ಯಕ್ರಮ ಜರುಗ್ತದೆ. ಇಡೀ ಗ್ರಾಮಸ್ಥರ ಪರವಾಗಿ ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇದೆಲ್ಲದಕ್ಕಿಂತ ಮೊದಲು ನಂದೀಶನ ಅವತಾರಿಯಾಗಿರುವಂಥ ಶರಣಬಸವೇಶ್ವರರಿಗೆ ನಿಜವಾಗಲೂ ನಾವು ಗೌರವವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ಇಟ್ಟುಕೊಂಡಿವೆ ಅನ್ನೋದನ್ನು ನಾಳೆ ದಿವಸ ಗೊತ್ತಾಗ್ತದೆ. ಆ ಗೋಮಾತೆಗೆ ಪೂಜೆಯನ್ನು ಮಾಡಿ
ಎಲ್ಲ ರೈತರು ಏನು ಬಂದಿರ್ತಾರಲ್ಲ ಆ ಎಲ್ಲ ರೈತರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಸಹಿತ ನಾಳೆ ದಿವಸ ಇಟ್ಕೊಂಡಿವಿ. ಅದು ಬಹಳ ಅದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮ. ಹಾಗಾಗಿ ನಾವು ಪುರಾಣದ ನಂದೀಶ್ವರರನ್ನ ಸುಮ್ಮನೆ ಬಾಯಿಂದ ಕೇಳಿದ್ವಿ. ನಾಳೆಯ ದಿವಸ ನಿಜವಾಗಿರುವಂಥ ನಂದೀಶ್ವರನಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಪ್ರತಿಯೊಂದು ಎತ್ತುಗಳಿಗೂ ನಾವು ಪೂಜೆಯನ್ನು ಸಲ್ಲಿಸುವಂಥ ಕಾರ್ಯವನ್ನು ನಾಳೆ ದಿವಸ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಜರುಗ್ತದೆ. ತಾವೆಲ್ಲ ರೈತ ಬಂಧುಗಳು ನಾಳೆ ದಿವಸ ತಮ್ಮ ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಮಲ್ಲಿಕಾರ್ಜುನ್ ಸಾವು ಹಲಕರಟ್ಟಿಯವರು ಓಕೆ ಇವತ್ತಿನ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ತಾವು ಯಾರ್ಯಾರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀರೋ ಇವರು ವೇದಿಕೆ ಹತ್ತಿರ ಬಂದು ಹೆಸರುಗಳನ್ನು ನಮೂದಿಸಿಕೊಳ್ಬೇಕು. ಅಲ್ಲಿವರೆಗೂ ನಮ್ಮ ಮಲ್ಲಿಕಾರ್ಜುನ್ ಸಾವು ಹಲಕರಟ್ಟಿಯವರು ಈ ಕಾರ್ಯಕ್ರಮದ ದೇಣಿಗೆಯ ವಿವರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವಂಥವ್ರು.